ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ
ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನು, ಅನುದಿನವೂ ನನ್ನ ನಡೆಸುವೆನು. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಮುಂಜಾನೆಯ ನಮಸ್ಕಾರಗಳು ಸಹೋದರರೇ ಮತ್ತು ಸ್ನೇಹಿತರೆ. ಮುಂಜಾನೆಯ ನಮಸ್ಕಾರಗಳು ನನ್ನ ಸಹೋದರಿಯರೇ ಮತ್ತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಆನ್ಲೈನ್ ಕನ್ನಡ ಕೂಟಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಮಯದಲ್ಲಿ ನಾವು ವಾಕ್ಯಗಳಿಂದ ಸತ್ಯವೇದದಿಂದ ವಾಕ್ಯಗಳನ್ನು ನೋಡೋಣ. ಏಷಯ 60ನೇ ಅಧ್ಯಾಯ 1-3. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನ ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಇಲ್ಲಿ ನೋಡುವಾಗ ವಚನದಲ್ಲಿ ಹೇಳುತ್ತೆ, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಐತಿ, ಕತ್ತಲೆಯು ಭೂಮಿಯನ್ನು, ಕಾರ್ಗತ್ತಲು ಜನಾಂಗಗಳನ್ನು ಆವರಿಸಿದೆ ಅಂತ ಹೇಳ್ತಾ ಇದೆ. ನೋಡುವಾಗ ದೇವರ ಬೆಳಕು ನಮ್ಮ ಮೇಲೆ ಬಂದಿದೆ, ನಾವು ಪ್ರಕಾಶಿಸೋಣ. ದೇವರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾ ಇರೋದ್ರಿಂದ ಅವರ ಬೆಳಕನ್ನು ನಮ್ಮ ಮೇಲೆ ಕೊಟ್ಟಿದ್ದಾರೆ. ನಾವು ಅದನ್ನು ಮುಚ್ಚಿಟ್ಕೊಳ್ಳದೆ ಪ್ರಕಾಶಿಸೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡಿ ಕೂಟ ಪ್ರಾರಂಭಿಸೋಣ. ತಂದೆಯಾದ ದೇವರು, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಭಾಳ ದೊಡ್ಡವರು, ನೀವು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತೀರಿ. ಅದಕ್ಕಾಗಿಯೇ ತಂದೆ, ನಮ್ಮ ಮೇಲೆ ನಿಮ್ಮ ಒಂದು ಬೆಳಕನ್ನು ಪ್ರಕಾಶಿಸುವಂತೆ ಮಾಡ್ತಾ ಇದ್ದೀರಿ. ನಿಮಗೆ ಮಹಿಮೆ ಆಗಲಪ್ಪ. ನಿಮ್ಮ ವಾಕ್ಯಗಳಿಂದ ನಾವು ಕಲಿತ್ಕೊಂಡು ಕತ್ತಲಿರುವ ಕಾರ್ಗತ್ತಲಿರುವಲ್ಲಿ ಹೋಗಿ ನೀವು ಪ್ರಕಾಶಿಸುವಂತೆ ಆಶೀರ್ವದಿಸಿ. ನಿಮ್ಮ ಮಹಿಮೆ ಆಗಲಿ. ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಸ್ನೇಹಿತರ ಜೋಡಣೆ ಸೇರಿ ನನ್ನ ಸೃಷ್ಟಿಕರ್ತನು ಯಜಮಾನನು ಎಂಬ ಹಾಡನ್ನು ಹಾಡೋಣ. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಬರಿದಾದ
ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸ್ತುತಿಸುವೆನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ಭವ್ಯವಾದ ಈ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದ. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನಾನು ನೀನು ನಾವುಗಳು ಆತನನ್ನೇ ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ರಮ್ಯವಾದ ಈ ದೇಹದಲ್ಲಿ ನನ್ನಯ ಶ್ವಾಸವು ಊದಿರುವ. ರಮ್ಯವಾದ ಈ ದೇಹದಲ್ಲಿ ನನ್ನಯ ಶ್ವಾಸವು ಊದಿರುವ. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆನು. ಪ್ರಾಣಾತ್ಮ ಶರೀರದಿಂದ ಯೇಸುವನ್ನು ಸ್ತುತಿಸುವೆವು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು ನನ್ನ ಯಜಮಾನನು, ನನ್ನನ್ನು ಕಾಯುವನು. ಲಾ 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 ಲಾ. ನಮಸ್ಕಾರ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಂಬ್ತಾರೆ. ಗುಡ್. ಸೊ ಇವತ್ತು ನಾವು ಓದುವಂತ ವಿಷಯ ಗಲಾತ್ಯದವರು 5ನೇ ಅಧ್ಯಾಯ 25ರಿಂದ 6ನೇ ಅಧ್ಯಾಯ 10ನೇ ವಚನದವರೆಗೆ ನಾವು ಓದುವುದು. ಓಕೆ. ಸೊ ಗಲಾತ್ಯ ಅಂತ ಬರುವಾಗ ನಾವು ಈ ಗಲಾತ್ಯ ಆ ಒಂದು ಪುಸ್ತಕವನ್ನು ಬರೆದವರು ಪೌಲ್ ಅವರು ಬರೆದಿದ್ದಾರೆ ಗಲಾತ್ಯ ಅನ್ನೋ ಒಂದು ಪುಸ್ತಕವನ್ನು. ಓಕೆ. ಸೊ ಏನಕ್ಕೆ ಇದು ಬರೆದಿದ್ದಾರೆ ಅಂತ ನಾವು ಈ ಗಲಾತ್ಯ ಒಂದು ಸಭೆಯನ್ನ ಪ್ರಾರಂಭಿಸಿದವರು ಪೌಲ್ ಪ್ರಾರಂಭಿಸಿದರು. ಅದಾದ ನಂತರ ಅವರು ಸಭೆಯನ್ನು ಪ್ರಾರಂಭಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಕೂಡ ಸಭೆಯನ್ನು ಪ್ರಾರಂಭಿಸಿದರು. ಸೊ ಅದಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ, ಪೌಲ್ ಅವರಿಗೆ ಈ ರೀತಿಯಾಗಿ ಅವ್ರ ಮಾಹಿತಿಯನ್ನು ಕೇಳಿಸ್ಕೊತಾರೆ. ಗಲಾತ್ಯ ಸಭೆ ಹೇಗಿದೆ ಅಂತ ಅವ್ರು ಕೇಳಿಸ್ಕೊಡುವಾಗ ಅವ್ರಿಗೆ ಮಾಹಿತಿ ಸಿಕ್ತು. ಏನು ಮಾಹಿತಿ ಸಿಕ್ತಂದ್ರೆ, ಹೇಗೆ ಕೆಲವು ಯಹೂದ್ಯರು ಬಂದ್ಬಿಟ್ಟು ಅಲ್ಲಿರುವಂಥ ಶಿಷ್ಯರ ಮನಸ್ಸುಗಳನ್ನು ಕೆಡಿಸ್ತಾ ಇದ್ದಾರೆ. ಓಕೆ. ಕೆಡಿಸ್ಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಮಾಹಿತಿ ಸಿಕ್ತು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅನ್ಯ ಜನರು ಮುಖ್ಯವಾಗಿ ದೇವರು ಪೌಲನ್ನು ಆರಿಸ್ಕೊಂಡಿರೋದು ಅನ್ಯ ಜನರಿಗೆ ಸುವಾರ್ತೆನ ಸಾರಲಿಕ್ಕೆ. ಆದ್ರೆ ನಾವು ನೋಡ್ತೇವೆ, ಸುವಾರ್ತೆಯನ್ನು ಸಾರಿದಾಗ ಅನ್ಯ ಜನರು ಶಿಷ್ಯರಾದ್ರು ಸಭೆಯೊಳಗಡೆ ಬಂದರು, ಮತ್ತು ಕೆಲವರು ಯಹೂದ್ಯರು ಅಲ್ಲಿ ಕ್ರೈಸ್ತರಾದ್ರು, ಅವರು ಅಲ್ಲಿದ್ದರು. ಅವಾಗ ಕೆಲವರು ಯಹೂದ್ಯರು, ಕೆಲವು ನಾಯಕರು ಏನ್ ಮಾಡಿದ್ರು, ಅನ್ಯ ಜನರಿಗೆ ನೀವು ಸುಮ್ಮನೆ ಯೇಸು ಕ್ರಿಸ್ತನ ನಂಬಿಟ್ಟು ದೀಕ್ಷಾಸ್ನಾನ ತಗೊಂಡ್ರೆ ಸಾಕಾಗಲ್ಲ, ನೀವು ನಮ್ಮಂತೆಯೇ ಮೋಶೆ ಮಾಡಿದ ಎಲ್ಲಾ ಕಟ್ಟಳೆಗಳನ್ನು ಅನುಸರಿಸಬೇಕು, ಸುನ್ನತಿ ಮಾಡಿಸ್ಕೋಬೇಕು.
ಏನೆಲ್ಲ ಕಟ್ಟಳೆಗಳು ಮೋಶೆ ಮಾಡಿದರೆ ಆ 5 ಪುಸ್ತಕಗಳಿದೆ, ಅದೆಲ್ಲ ನೀವು ಮಾಡಬೇಕು. ಮಾಡ್ಬಿಟ್ಟು ಆಮೇಲೆ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ತಗೊಂಡ್ರೆ ನೀವು ರಕ್ಷಣೆ ಹೊಂದಿದ್ದೀರಾ, ಇಲ್ಲ ಅಂದ್ರೆ ನೀವು ರಕ್ಷಣೆ ಹೊಂದಲ್ಲ ಅಂತ ಹೇಳಿದ್ರು. ಇದು ಕರೆಕ್ಟ್ ಅವ್ರು ಹೇಳಿರೋದು? ಖಂಡಿತ ಇಲ್ಲ. ಓಕೆ, ಸೊ ಯೇಸು ಕ್ರಿಸ್ತನ ನಂಬಿದ್ರೆ ಸಾಕು. ಮುಂಚೆ ಇರುವಂತ ಎಲ್ಲಾ ಕಟ್ಟಳೆಗಳನ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ಅಂದ್ರೆ ಸುನ್ನತಿ ಮಾಡೋ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಗಲಾತ್ಯದವರಿಗೆ ಹೇಳ್ತಾ ಇರೋದು ಸುನ್ನತಿ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ನಂಬಿಕೆ ಇಟ್ಟರೆ ಸಾಕು, ಶಿಲುಬೆ ಮೇಲೆ ನಂಬಿಕೆ ಇಟ್ಟರೆ ಸಾಕು. ನಿಮ್ಮ ವಿಶ್ವಾಸದಿಂದ ಮತ್ತು ದೇವರ ಕೃಪೆಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ, ಅಷ್ಟು ಮಾತ್ರನೇ ಸಾಕು. ನೀವು ಎಲ್ಲ ಲಾ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಪೌಲವರು ಹೇಳ್ತಾರೆ. ಅವ್ರಿಗೆ ಸುಮ್ಮನೆ ಭಾರ ಹಾಕ್ಬೇಡ್ರಿ. ಯಾಕೆ ಭಾರ ಹಾಕ್ತೀರ? ಈಗಾಗಲೇ ಅವ್ರಿಗೆ ಬೇರೆ ಬೇರೆ ಭಾರಗಳಿದೆ, ಮತ್ತೆ ಇದು ಒಂದು ಭಾರವನ್ನು ಹಾಕ್ಬೇಡ್ರಿ, ಸುಮ್ಮನೆ ಫ್ರೀಯಾಗಿ ಅವ್ರಿಗೆ ಬಿಡ್ರಿ ಅಂತ ಪೌಲ್ ಮೇಯ್ನು ಈ ಗಲಾತ್ಯದವರಿಗೆ ಬರೆದಿದ್ದು ಇದಕ್ಕೋಸ್ಕರನೇ. ಡೋಂಟ್ ಓಕೆ ಸಿ, ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದೇವರು ಕಟ್ಟಳೆಗಳನ್ನು ಕೊಟ್ಟರು, ಕಾನೂನನ್ನು ಕೊಟ್ಟರು. ಓಕೆ, ಸೊ ಕಟ್ಟಳೆ ಕೊಟ್ಟಿದ್ದು ಯಾಕೆ? ಮನುಷ್ಯ ಅಟ್ಲೀಸ್ಟ್ ಒಂದು ಸ್ಕೇಲ್ ಇದ್ರೆ, ಒಂದು ಅಳತೆ ಇದ್ರೆ ಅಟ್ಲೀಸ್ಟ್ ಅವನು ಸ್ವಲ್ಪ ಮಟ್ಟಿಗೆ ಅದನ್ನು ಅನುಸರಿಸ್ತಾನೆ. ಸೊ ಇವಾಗ ನಮ್ಮ ಇಂಡಿಯನ್ ಪ್ರಕಾರ ಟ್ರಾಫಿಕ್ ರೂಲ್ಸ್ ಇದೆ, 100% ಎಲ್ಲರೂ ಫಾಲೋ ಮಾಡ್ತಾರ? ಖಂಡಿತ ಇಲ್ಲ. ಆ ರೂಲ್ಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು 50%, ಅಟ್ಲೀಸ್ಟ್ ಒಂದು 60% ಫಾಲೋ ಮಾಡ್ತಾರೆ. ಆ ರೂಲ್ಸ್ ಇಲ್ಲ ಅಂದ್ರೆ ಎಲ್ಲರೂ ಇಷ್ಟ ಬಂದಂಗೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆ ಲಾ ಮುಖ್ಯನೇ. ಆ ಲಾ ಇದ್ದಿದ್ದರಿಂದ ಜನರಿಗೆ ಗೊತ್ತಾಯ್ತು, ನಮ್ಮ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ಯಾರು ಕೂಡ ನ್ಯಾಯ ಪ್ರಮಾಣವನ್ನ ಪರಿಪೂರ್ಣವಾಗಿ ಪಾಲಿಸಕ್ಕೆ ಆಗಲಿಲ್ಲ. ಆಯ್ತಾ? ಯಾರಿಗೂ ಆಗಲಿಲ್ಲ, ಹತ್ರ ಕೂಡ ಬರಲಿಲ್ಲ. ನ್ಯಾಯ ಪ್ರಮಾಣವನ್ನ ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಬಂದು ಈ ನ್ಯಾಯ ಪ್ರಮಾಣವನ್ನು ತೆಗೆದುಹಾಕಿ ಅವರು ಕೃಪೆಯನ್ನು ಕೊಟ್ಟರು, ಪವಿತ್ರಾತ್ಮವನ್ನು ಕೊಟ್ಟರು. ಸೊ ಇನ್ಮೇಲೆ ನೀವು ಫುಲ್ಲು ರೂಲ್ಸ್ ಪ್ರಕಾರ ರೂಲ್ಸ್ ಮಾಡಬೇಕಂತ ಯೋಚನೆ ಮಾಡಿದೆ, ಪವಿತ್ರಾತ್ಮನ ಮೂಲಕ ನಡೆಸಲ್ಪಡ್ರಿ. ಸಿಂಪಲ್ ಜೀವನ ಆಗುತ್ತೆ, ಕಾಂಪ್ಲಿಕೇಶನ್ ಏನೂ ಇರಲ್ಲ. ಜಸ್ಟ್ ಬಿ ಲೆಡ್ ಬೈ ಎ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮೂಲಕ ನೀವು ನಡೆಸಲ್ಪಟ್ರೆ ಸಾಕು, ಇದೆಲ್ಲ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಓಕೆ, ಸೊ ಸಿ, ಸಪೋಸ್ ನ್ಯಾಯ ಪ್ರಮಾಣ ಇದೆ, ಪವಿತ್ರಾತ್ಮನಿಂದ ನಡೆಸಲ್ಪಡೋದಿದ್ರೆ, ಆಮೇಲೆ ಶರೀರ ಭಾವದಿಂದ ನಡೆಸಲ್ಪಡೋದು. ಓಕೆ, ಸೊ ನಿಮ್ಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನ್ಯಾಯ ಪ್ರಮಾಣದ ಪ್ರಕಾರ ನಡ್ಕೊಂಡ್ರೆ, ಪ್ರಯಾಸ ಪಡ್ರೆ ಅಟ್ಲೀಸ್ಟ್ ಬೆಟರ್ ಜೀವನ ಮಾಡ್ಬೋದು ಅಲ್ವಾ? ಓಕೆ, ಪವಿತ್ರ ಆತ್ಮನಿಂದ ನಡೆಸಲ್ಪಟ್ರೆ ಬಹಳ ಅತ್ಯುತ್ತಮವಾದ ಜೀವನವನ್ನ ಮಾಡ್ಬೋದು. ಪವಿತ್ರ ಆತ್ಮನಿಂದ ನಡೆಸಲ್ಪಟ್ಟಿಲ್ಲ, ನ್ಯಾಯ ಪ್ರಮಾಣ ಇಲ್ಲ ಅಂದ್ರೆ ಶಾರೀರಿಕ ಭಾವದಿಂದ ನೀವು ಜೀವನವನ್ನು ನಡೆಸಲ್ಪಡ್ತೀವಿ. ಅಂದ್ರೆ ಏನು? ಎಲ್ಲ ಪಾಪಗಳನ್ನ ಮಾಡ್ತಾ ಇರ್ತೀವಿ. ಗಲಾತ್ಯದವರು 5ನೇ ಅಧ್ಯಾಯ 19ರಿಂದ 20 ಮಾಡುವಂತೆ ಬರೆದಿರುವಂತ ಎಲ್ಲ ಪಾಪಗಳನ್ನ ನೀವು ಮಾಡ್ತೀರಿ, ಅಂದ್ರೆ ನಾಶವಾಗಿ ಹೋಗ್ತೀವಿ. ನೀವು ಶರೀರ ಭಾವದಿಂದ ಪಟ್ಟಾಗ ನಾಶ ಹೊಂದ್ತೀರಿ. ಅಟ್ಲೀಸ್ಟ್ ನ್ಯಾಯ ಪ್ರಮಾಣವನ್ನು ನೀವು ಫಾಲೋ ಮಾಡಿ, ಅಟ್ಲೀಸ್ಟ್ ಅದು ಬೆಟರ್. ಅದಕ್ಕಿಂತ ಬೆಟರ್ ಯಾವುದು? ಪವಿತ್ರಾತ್ಮನಿಂದ ನಡೆಸಲ್ಪಡೋದು. ಸೊ ಇಲ್ಲಿ ಮುಖ್ಯವಾಗಿ ಗಲಾತ್ಯದವರಿಗೆ ಇಲ್ಲಿ ಮಾತಾಡುವಾಗ ಶರೀರ, ಪವಿತ್ರಾತ್ಮ, ಶರೀರ ಭಾವದಿಂದ ನಡೆಸಲ್ಪಡಬಾರ್ದು, ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಶರೀರ ಭಾವದಿಂದ ನಡೆಸಲ್ಪಟ್ರೆ ಏನೆಲ್ಲ ಪಾಪಗಳು ಮಾಡ್ತೀರಿ, ಅದರಿಂದ ನೀವು ನರಕಕ್ಕೆ ಹೋಗ್ತೀರಿ, ನಾಶ ಆಗ್ತೀರಿ, ಸಾಯ್ತೀರಿ ಅಂತ ವಚನ ಹೇಳುತ್ತೆ. ಆದರೆ ಪವಿತ್ರಾತ್ಮನಿಂದ ನಡೆಸಲ್ಪಟ್ರೆ ಏನಾಗುತ್ತೆ? ಆತ್ಮೀಯವಾದ ಫಲಗಳು ಬರುತ್ತೆ. ಅದರಿಂದ ನಿಮಗೆ ನಿತ್ಯ ಜೀವನ ಸಿಗುತ್ತೆ. ಅದರಿಂದ ನಿಮ್ಮ ಜೀವನ ಒಳ್ಳೆ ಜೀವನವಾಗಿ ಇರುತ್ತೆ. ಅನೇಕ ಆತ್ಮೀಯ ಫಲಗಳು ಬರುತ್ತೆ. ಕೊನೆಯದಾಗಿ ನಿತ್ಯ ಜೀವನವನ್ನು ಹೊಂದ್ತೀರಿ ಅಂತ ಮುಖ್ಯವಾಗಿ ಇಲ್ಲಿ ಸಾರಾಂಶ ಇದೆ. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಗಲಾತ್ಯದವರು 2ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಿಂದ ಕೆಲವು ನಾಯಕರು ಅಂತಿಯೋಕ್ಯಗೆ ಬರ್ತಾರೆ. ಅಂತಿಯೋಕ್ಯಗೆ ಬಂದಾಗ ಅಲ್ಲಿ ಪೇತ್ರು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರ ಹತ್ರ ಈಕ್ವಲ್ ಆಗಿ ಇರ್ತಾರೆ, ಊಟ ಎಲ್ಲ ಮಾಡ್ತಾರೆ.
ಆದರೆ ಯೆರೂಸಲೇಮಿನಿಂದ ದೊಡ್ಡ ದೊಡ್ಡ ನಾಯಕರು, ಯಾಕೋಬ ಮತ್ತು ಬೇರೆ ನಾಯಕರು ಬಂದಾಗ ಪೇತ್ರ ಏನ್ ಮಾಡ್ತಾನೆ, ಅನ್ಯರ ಜನರ ಹತ್ರ ಊಟ ಮಾಡೋದು ಅವ್ರು ಮಾಡಲ್ಲ, ಅವರಿಂದ ಸ್ವಲ್ಪ ದೂರ ಇರ್ತಾರೆ. ಯಾಕಂದ್ರೆ ಇವರು ಸುನ್ನತಿ ಮಾಡಿಸ್ಕೊಂಡಿಲ್ಲ. ಅಂದ್ರೆ ಯೆರೂಸಲೇಮಿಂದ ಬಂದಿರೋಂಥ ನಾಯಕರು ನನ್ನ ತಪ್ಪಾಗಿ ತಿಳ್ಕೊಂತಾರೆ ಅಂತ ಇವ್ರ ಹತ್ರ ಸೇರಲ್ಲ. ಅವನು ಯಾರು? ಪೇತ್ರ. ಅದಕ್ಕೆ ಅವಾಗ ಪೌಲ್ ಬಂದ್ಬಿಟ್ಟು ಈ ರೆಬ್ಯೂಕ್ಸ್ ಅವ್ರು ಖಂಡಿಸ್ತಾರೆ ಪೇತ್ರಗೆ, ಪೇತ್ರ ನೀನೇನ್ ಮಾಡ್ತಾ ಇದೀಯ, ಏನೋ ಇಲ್ಲಿವರೆಗೂ ನೀನು ಎಲ್ಲರ ಹತ್ರ ಚೆನ್ನಾಗಿ ನಡ್ಕೊಂಡೆ, ಆದ್ರೆ ಅಲ್ಲಿಂದ ನಾಯಕರು ಬರುವಾಗ ಯೆರೂಸಲೇಮಿನಿಂದ ಏನ್ ಮಾಡ್ತಾ ಇದೀಯಾ, ಈ ರೀತಿಯಾಗಿ ನಡ್ಕೊಂತ ಇದ್ದೆ, ಅವ್ರ ಜೊತೆ ಸಹವಾಸ ಮಾಡ್ತಾ ಇಲ್ಲ, ಊಟ ಕೂಡ ಮಾಡ್ತಾ ಇಲ್ಲ. ದಟ್ ಇಸ್ ನಾಟ್ ಗುಡ್. ಮುಖ್ಯವಾಗಿ ಪೇತ್ರನಿಗೆ ಗೊತ್ತಿತ್ತು, ಇದು ಈ ಒಂದು ಟೆನ್ಷನ್ ಇತ್ತು. ಈ ಸಮಯದಲ್ಲಿ ಟೆನ್ಷನ್ ಇಲ್ಲ. ಓಕೆ, ಆ ಟೈಮಲ್ಲಿ ಸುನ್ನತಿ ಒಂದು ಬಹಳ ದೊಡ್ಡ ಟೆನ್ಷನ್ ಇತ್ತು. ಓಕೆ, ಸೊ ಈ ಒಂದು ಕಾರಣದಿಂದ ಈ ಒಂದು ಪತ್ರವನ್ನು ಬರೆದಿದ್ರು. ಗಲಾತ್ಯದವರು 5:25 ನಾವು 6ನೇ ಅಧ್ಯಾಯ 10ನೇ ವಚನವರೆಗೂ ಹೋಗಿ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರ ಉಳ್ಳವರು ಆಗದೆ ಇರೋಣ. ಸಹೋದರರೇ, ಸಹೋದರಿಯರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಓಕೆ, ಸೊ ನಾನು ಮುಂಚೆನೇ ಹೇಳಿದ ಹಾಗೆ ಕಟ್ಟಳೆಗಳು, ಉದಾಹರಣೆಗೆ ಏನೋ ಈ ಒಂದು ವಿಶೇಷವಾದ ದಿನ, ಈ ದಿನ ನೀವು ಇದೇ ಮಾಡಬೇಕು ಅಂತ ಮುಂಚೆ ಆ ಥರ ಇತ್ತು. ಆದರೆ ಇವಾಗ ಆ ಥರ ಇಲ್ಲ. ಪ್ರತಿ ದಿನ ಕೂಡ ನಮ್ಗೆ ಏನು ವಿಶೇಷವಾದ ದಿನನೇ ಅಲ್ವಾ? ಸೊ ಇಲ್ಲಿ ಯೇಸು ಕ್ರಿಸ್ತು ಬಂದಿದ್ದಾರೆ. ಸೊ ಬಹಳ ಜನ ಯೇಸು ಕ್ರಿಸ್ತನ ಏನ್ ಹೇಳ್ತಿದ್ರು, ಅವರು ಹಳೆ ಒಡಂಬಡಿಕೆಯನ್ನ ಏನ್ ಮಾಡ್ತವ್ರೆ, ಅದನ್ನ ಬಿಟ್ಟು ಬೇರೆ ಏನೋ ಮಾಡ್ತಾರೆ ಅಂತ ಅವ್ರಿಗೆ ದೂಷಣೆ ಮಾಡ್ತಾರೆ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಬಂದಿದ್ದು ಹಳೆ ಒಡಂಬಡಿಕೆಯನ್ನ ತೆಗೆದಾಗಲ್ಲ, ಅದನ್ನ ಪರಿಪೂರ್ಣ ಮಾಡಕ್ಕೆ. ಓಕೆ, ಅದು ಬಂದ್ಬಿಟ್ಟು ಇಂಟರ್ವಲ್. ಹೊಸ ಒಡಂಬಡಿಕೆ ಬಂದ್ಬಿಟ್ಟೆ ಸೆಕೆಂಡ್ ಪಾರ್ಟ್, ಅಂದ್ರೆ ನಾನು ಪರಿಪೂರ್ಣ ಮಾಡಕ್ಕೆ ಬಂದಿದ್ದೆ. ಹಳೆ ಒಡಂಬಡಿಕೆಯಲ್ಲಿ ನೀವೇನು ನೋಡಿದ್ದೀರ ಅದೆಲ್ಲ ನೆರಳು. ಇವಾಗ ನಿಜವಾದ ಒಂದು ಜೀವನ. ಓಕೆ, ಸೊ ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡಿದೆ, ಪ್ರವಾದನೆ ಮಾಡಿದೆ. ಆ ಒಂದು ಪ್ರವಾದನೆಗಳನ್ನ ಪೂರ್ತಿ ಮಾಡಕ್ಕೆ ನಾನು ಬಂದಿದ್ದೀನಿ ಅಂತ ಯೇಸು ಕ್ರಿಸ್ತು ಹೇಳ್ತಾರೆ ಅಲ್ವಾ? ಸೊ ಇಲ್ಲಿ 25ರಲ್ಲಿ ನಾವು ನೋಡುವಾಗ, ನಾವು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟರೆ ನಾವು ಅವರ ಜೊತೆಗೆ ನಡಿಬೇಕು. ಉದಾಹರಣೆಗೆ ನಾನು ಪ್ರಕಾಶ್ ಹೋಗ್ತಾ ಇದ್ದೀವಿ ರೋಡಲ್ಲಿ, ಸಪೋಸ್ ಸಂತೆಗೆ ಹೋಗ್ತಾ ಇದ್ದೀವಿ ಅಂತ. ಸಂತೆಯಲ್ಲಿ ಜನ ಭಾಳ ಇರ್ತಾರಲ್ವಾ, ಜನಗಳು ಭಾಳ ಇರ್ತಾರೆ. ಸೊ ಅವಾಗ
ಇವರು ನೀನ್ ಮುಂದೆ ಹೋಗಿರು, ನಾ ಹಿಂದೆ ಬರ್ತೀನಿ ಅಂದ್ರೆ ಆಯ್ತು, ಏನಾಗುತ್ತೆ? ಮಿಸ್ ಆಗ್ತದೆ ಅಲ್ವಾ? ಆದ್ರೆ ಜೊತೆಲಿ ಕೈ ಹಿಡ್ಕೊಂಡು ಹೋದ್ರೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಪವಿತ್ರ ಅಂದ್ರೆ ಬೈಬಲ್ ಹೇಳುತ್ತೆ, ನೀನು ಪವಿತ್ರ ಆತ್ಮದಲ್ಲಿ ನೀನು ಜೊತೆಗೆ ಹೋಗಿ ಅವ್ರ ಜೊತೆಯಲ್ಲಿ ಹೋಗ್ಬೇಕು. ಲೀವ್ ಬೈ ದ ಸ್ಪಿರಿಟ್. ಅವ್ರ ಜೊತೆಗೆ ಹೋದ್ರೆ ಖಂಡಿತವಾಗ್ಲೂ ಮಿಸ್ ಆಗಲ್ಲ. ಪ್ರತಿದಿನ ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಜೀವನ ಮಾಡಬೇಕು, ಏನೆಲ್ಲ ಕೆಲವು ಆಯ್ಕೆಗಳಿದೆ, ನಾನು ಏನ್ ತೀರ್ಮಾನಗಳನ್ನ ತಗೋಬೇಕು. ಅವಾಗ ನೀವು ಮಿಸ್ ಆಗಲ್ಲ, ಖಂಡಿತ ದೇವರ ಜೊತೆಗೆ ನೋಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಇಲ್ಲಿ 26ನೇ ವಚನದಲ್ಲಿ ಏನ್ ಹೇಳುತ್ತೆ? ಓಕೆ, ದುರಹಂಕಾರಿಗಳಾಗಿರ್ಬಾರ್ದು. ಸೊ ಜನರ ಮುಂದೆ ಒಳ್ಳೆಯದಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಜನರ ಮುಂದೆ ಒಳ್ಳೆಯದಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇನ್ನೊಂದು, ಜನರನ್ನ ಆಡಿಸೋದು ಅಂದ್ರೆ ಏನು? ಅವ್ರನ್ನ ಕೆಳಗಡೆ ನೋಡೋದು, ಜನರನ್ನ ಕೀಳಾಗಿ ನೋಡೋದು. ಓಕೆ, ಹೊಟ್ಟೆ ಕಿಚ್ಕೊಡೋದು. ಇನ್ನೊಬ್ರು ಚೆನ್ನಾಗಿ ಮಾಡಿದ್ರೆ ಓಕೆ, ಅವಾಗ ಹೊಟ್ಟೆ ಕಿಚ್ಕೊಡೋದು. ನಮಗಿಂತ ಸ್ವಲ್ಪ ಬೆಟರ್ ಇದ್ರು ಅಥವಾ ಸ್ವಲ್ಪ ಒಳ್ಳೆ ಕಾರ್ಯಗಳು ನಮಗಿಂತ ಚೆನ್ನಾಗಿ ಮಾಡಿದ್ರು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಕೊಡೋದು. ಸೊ ಇದೆಲ್ಲ ಮಾಡೋದ್ರಿಂದ ನೀನೇ ಮೇಲೆ ಹೆಚ್ಚಿಸ್ಕೋಬೇಡ ಅಂತ ಇಲ್ಲಿ ವಚನದಲ್ಲಿ ಹೇಳ್ತಾರೆ. ಸೊ ಮತ್ತಾಯ 23:12 ನೀವು ತಿರುಗಿಸ್ಬೇಡಿ. ಇಲ್ಲಿ ವಚನದಲ್ಲಿ ಏನು ಹೇಳುತ್ತೆ ಅಂದ್ರೆ, ಯಾರೆಲ್ಲ ಹೆಚ್ಚಿಸ್ಕೋತಾರೆ ದೇವರವ್ರನ್ನ ತಗ್ಗಿಸ್ತಾರೆ, ಯಾರೆಲ್ಲ ತಮ್ಮನ್ನ ತಾವೇ ತಗ್ಗಿಸ್ಕೋತಾರೆ ದೇವರವ್ರನ್ನ ಹೆಚ್ಚಿಸ್ತಾರೆ. ಸೊ ತಗ್ಸೋದು ಹೆಚ್ಚಿಸೋದು ಯಾರಿಲ್ಲಿ? ಓಕೆ, ಸೊ ಬೆಟರ್ ಏನು? ನೀನು ತಗ್ಗಿಸ್ಕೊ, ಅವಾಗ ದೇವರು ನಿಮ್ಮನ್ನ ಹೆಚ್ಚಿಸ್ಲಿ. ನೀನೇ ಹೆಚ್ಚಿಸ್ಕೋಬೇಡ. ಓಕೆ, ನಾನು ಕೆಲವ್ರಿಗೆ ಉದಾಹರಣೆ ಕೊಡ್ತೀನಿ. ಇದ್ರ ಮೇಲೆ ನಿಂತ್ಕೊಂಡು ನಾನು ಪ್ರೀಚ್ ಮಾಡಿದ್ರೆ ಬೀಳೋ ಚಾನ್ಸಸ್ ಇದೆ. ಇಲ್ಲಿ ನಿಂತ್ಕೊಂಡು ಪ್ರೀಚ್ ಮಾಡೋದನ್ನು ಬೀಳೋ ಚಾನ್ಸಸ್ ಇದೆ. ಓಕೆ, ಪ್ರೀಚ್ ಮಾಡೋದು ಬಿಡು. ಓಕೆ, ಇಲ್ಲಿ ನಿಂತ್ಕೊಂಡಿದ್ರೆ ಬಿದ್ದೋಗೋ ಚಾನ್ಸಸ್ ಇದೆ, ಕುತ್ಕೊಂಡಿದ್ರು ಬಿದ್ದೋಗೋ ಚಾನ್ಸಸ್ ಇದೆ. ಓಕೆ, ಆದರೆ ನನ್ನ ಮುಖನ ಧೂಳಲ್ಲಿಟ್ರೆ ಬೀಳೋ ಚಾನ್ಸಸ್ಸೇ ಇಲ್ಲ ಅಲ್ವಾ? ಮುಖ ಧೂಳಲ್ಲಿಟ್ರೆ ಬೀಳೋ ಚಾನ್ಸಸ್ ಇದೆಯಾ? ಖಂಡಿತ ಇಲ್ಲ. ಮುಂಚೆನೇ ಕೆಳಗಡೆ ಇದ್ದೀನಿ, ಬೇರೆ ಎಲ್ಲಿ ಬೀಳೋದು? ಅಂದ್ರೆ ನೀನೇ ತಗ್ಗಿಸ್ಕೊ ಅಷ್ಟೆ, ಅವಾಗ ದೇವರು ನಿನ್ನ ಹೆಚ್ಚಿಸ್ತಾನೆ. ಸೊ ಯಾರಾದ್ರೂ ಪಾಪ ಮಾಡುವಾಗ ಸಿಕ್ಕಾಕೊಂಡ್ರು, ಓಕೆ, ಸ್ಪಿರಿಚುವಲ್ ಆಗಿರೋ ನೀನು, ಸ್ಪಿರಿಚುವಲ್ ಅಂದ್ರೆ ಏನು? ಯಾರು ಆತ್ಮನಿಂದ ನಡೆಸಲ್ಪಡ್ತಾರೋ ಅವರೇ ಸ್ಪಿರಿಚುವಲ್. ಓಕೆ, ಸೊ ಎಲ್ಲ ಆತ್ಮೀಯ ಕೆಲಸಗಳು ರೂಲ್ಸ್ ಪ್ರಕಾರ ಮಾಡೋರು ಸ್ಪಿರಿಚುವಲ್ ಅಲ್ಲ. ಓಕೆ, ಕೆಲವು ಸಮಯದಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಬಹುದು, ಕೆಟ್ಟ ಹೃದಯ ಇಟ್ಕೊಂಡು ಮಾಡಬಹುದು ಅಲ್ವಾ? ಒಳ್ಳೆ ಕೆಲಸಗಳು ಮಾಡೋರು ಸ್ಪಿರಿಚುವಲ್ ಅಲ್ಲ, ಆತ್ಮನಿಂದ ನಡೆಸಲ್ಪಡೋರು ಸ್ಪಿರಿಚುವಲ್. ಓಕೆ, ಸೊ ನೀವು ಆತ್ಮನಿಂದ ನಡೆಸಲ್ಪಟ್ರೆ ಯಾರಾದ್ರೂ ಪಾಪದಲ್ಲಿ ಸಿಕ್ಕಾಕೊಂಡ್ರೆ, ಸೊ ಆತ್ಮೀಯನಾಗಿರುವ ನೀನೇನ್ ಮಾಡಬೇಕು? ಬಹಳ ಜೆಂಟಲ್ ಆಗಿ ಅವ್ರಿಗೆ ರೆಸ್ಟೋರ್ ಮಾಡಬೇಕು. ಓಕೆ, ಸಪೋಸ್ ನಾನು ಪಾಪದಲ್ಲಿ ಸಿಗಾಕೊಂಡೆ, ನಂಜುಂಡ ಬ್ರದರ್ ನೋಡಿದೆ, ಮೇ ಬಿ ನಾನು ಸ್ಮೋಕಿಂಗ್ ಮಾಡ್ದೆ ನಂಜುಂಡ ಬ್ರದರ್ ನೋಡ್ಬಿಟ್ರು, ಅವಾಗ ಏನು ಮಾಡ್ಬೇಕು ನಂಜುಂಡ? ಓಕೆ ಬ್ರದರ್, ಇನ್ನು ನಾನು ನೋಡಿದೆ ನೀವು ನಿಮಗೆ ಹೊಗೆ ಎಲ್ಲ ಚೆನ್ನಾಗಿ ಗೊತ್ತಾ ಇದ್ರಿ, ಆದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಿಮ್ಗೆ ಶರೀರವನ್ನು ಕೊಟ್ಟಿದ್ದಾರೆ, ಬದಲಾದರೆ ಅದೇ ಒಳ್ಳೇದು ಬ್ರದರ್, ದೇವರು ನಿಮ್ಮನ್ನು ಭಾಳ ಪ್ರೀತಿಸ್ತಾರೆ ಅಷ್ಟೇ. ಅವ್ರನ್ನ ರಿಬ್ಯೂಕ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ ಏನು ಖಂಡಿಸೋ ಅವಶ್ಯಕತೆ ಇಲ್ಲ. ಖಂಡಿಸ ಏಮೇನ್ ನಾನು ಬದಲಾವಣೆ ಆದರೆ ಆಮೇನ್, ದೇವರಿಗೆ ಮಹಿಮೆ. ಬದಲಾವಣೆ ಆಗಿಲ್ಲ ಅಂದ್ರೂ ಕೂಡ ಏನು, ಹಿ ಹ್ಯಾಸ್ ಡನ್ ಹಿಸ್ ಡ್ಯೂಟಿ, ಅವರು ಅವರ ಒಂದು ಜವಾಬ್ದಾರಿನ ಮಾಡಿದ್ರು. ಅಂಡರ್ಸ್ಟ್ಯಾಂಡ್? ಸೊ ಸ್ಪಿರಿಚುವಲ್ ಆಗಿದ್ರೆ ಇದೆಲ್ಲ ಮಾಡಬೇಕು. ಸಪೋಸ್ ಅವ್ರು ಬಂದ್ಬಿಟ್ಟು ನೀನೇನು ಡಿಸೈಪಲ್, ನೀನು ಎಷ್ಟು ವರ್ಷ ಡಿಸೈಪಲ್ ಆಗಿದ್ದೆ ಗೊತ್ತಾಗಲ್ಲ ನಿಮಗೆ, ಲೀಡರ್ ಬೇರೆ ನೀನು, ಯಾವ ನೀನು ಲೀಡರ್ ನೋಡಿ ಇದೆಲ್ಲ ಮಾಡಿದ್ರೆ ಹೆಂಗಿರುತ್ತೆ? ಕಷ್ಟ ಆಗಿರಲ್ಲ ಮನಸ್ಸಿಗೆ?
ಇದನ್ನ ಮಾಡಬೇಡಿ ಅಂತ ಇಲ್ಲಿ ಬೈಬಲ್ ಹೇಳುತ್ತೆ. ಯಾರಾದ್ರೂ ಪಾಪದಲ್ಲಿ ಸಿಗಾಕೊಂಡ್ರೆ ನೀನು ಅವನು ಸ್ಪಿರಿಚುವಲ್ ಆಗಿರೋ ನೀನು ಅವನ್ನ ನೀನು ಮೃದುವಾಗಿ ತಿದ್ದಬೇಕು. ಓಕೆ, ಸೊ ಯಾರಿಗಾದ್ರೂ ಮೂಳೆ ಮುರಿದ್ರೆ ಏನ್ ಮಾಡ್ತಾರೆ? ಡಾಕ್ಟರ್ ಹೋಗ್ತಾರಲ್ವಾ, ಡಾಕ್ಟರ್ ಹೆಂಗೆ ಅವ್ರಿಗೆ ಟ್ರೀಟ್ ಮಾಡ್ತಾರೆ? ಬಹಳ ಜೆಂಟಲ್ ಆಗಿ ಸ್ಮೂತ್ ಆಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಅದನ್ನ ಸರಿ ಮಾಡ್ತಾರೆ, ಅದನ್ನ ಕುಂಡ್ರಿಸ್ತಾರೆ ಅಲ್ವಾ. ಸೊ ಆತ್ಮೀಯವಾಗಿರೋ ನೀನು ಸ್ಪಿರಿಚುವಲ್ ಡಾಕ್ಟರ್ ತರ ನೀನು ಅವ್ರಿಗೆ ಆ ಥರ ಹೆಲ್ಪ್ ಮಾಡಬೇಕು, ರಫ್ ಅಂಡ್ ಟಫ್ ಆಗಿ ಹೆಲ್ಪ್ ಮಾಡಬೇಕು. ಸೊ ಈ ವಿಷಯಗಳು ಸೊ ಬೇರೊಬ್ಬರಿಗೋಸ್ಕರ ನಾವು ಜವಾಬ್ದಾರಿ ತಗೋಬೇಕು. ನಾವು ಕುಟುಂಬದಲ್ಲಿ ಒಬ್ರು ಇರ್ತೀವಲ್ವಾ, ಕೆಲವರು ಬೇಜವಾಬ್ದಾರಿ ಆಗಿರ್ತಾರೆ ಕುಟುಂಬದಲ್ಲಿ ಅಲ್ವಾ. ಯಾರಾದ್ರೂ ಒಬ್ರು ಇಬ್ರು ಯಾವಾಗಲೂ ಒಂದು ಕುಟುಂಬದಲ್ಲಿ ಈ ಥರ ಇದ್ದೇ ಇರ್ತಾರೆ. ಓಕೆ, ಇಲ್ಲ ಅಂದ್ರೆ ಮ್ಯಾನ್ ಅದು ಆಕ್ಚುಲಿ ಬಹಳ ಅದ್ಭುತವಾದ ಕುಟುಂಬ. ಬೇಜವಾಬ್ದಾರಿ ಆಗಿರೋ ಒಬ್ರು ಇಬ್ರು ಇರುವಾಗ ಅವರಿಂದ ಏನಾಗುತ್ತೆ, ಬೇರೊಬ್ಬರಿಗೂ ಸಮಸ್ಯೆ ಆಗುತ್ತೆ ಅಲ್ವಾ. ಬಟ್ ನೀನು ಜವಾಬ್ದಾರಿ ತಗೋ. ಓಕೆ, ಸೊ ಇನ್ನೊಬ್ಬರು ಪಾಪದಲ್ಲಿ ಬಿದ್ದಾಗ ನಾವು ಸಂತೋಷ ಪಡೋದು, ಅದರ ಮನಸ್ಸಲ್ಲಿ ಸಂತೋಷ ಪಡುತ್ತೆ. ಓಕೆ, ಇದನ್ನ ಮಾಡಬಾರ್ದು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವ್ರನ್ನ ಹೋಗಿ ಜೆಂಟಲ್ ಆಗಿ ತಿದ್ದಬೇಕು. ಇದು ನಮ್ಮ ಜವಾಬ್ದಾರಿ. ನಾವು ಕುಟುಂಬ ಅಂತ ಹೇಳ್ತೀವಲ್ವಾ, ಇದು ನಮ್ಮ ಜವಾಬ್ದಾರಿ ಇದೆ. ಕಣ್ಣಿಗೆ ದೇವರನ್ನ ಅದೇ ನಿಮಗೆ ಕಣ್ಣಿಗೆ ನೀವು ಕಾಣಿಸಿದ್ರೆ, ಕಾಣಿಸಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸಪೋಸ್ ನಿನ್ನ ಕಣ್ಣಲ್ಲಿ ಯಾರಾದ್ರೂ ಪಾಪ ಮಾಡೋದು ನೀವು ನೋಡಿದ್ರಿ ಅಂದ್ರೆ ಅದು ನಿಮ್ಮ ಜವಾಬ್ದಾರಿ. ನೀವು ಅದ್ರ ಬಗ್ಗೆ ಏನಾದ್ರೂ ಮಾಡ್ಬೇಕು. ಅಯ್ಯೋ ಬಿಡು, ಅವ್ರು ಬೇರೆ ಫ್ಯಾಮಿಲಿ ಗ್ರೂಪ್, ನಾನು ಲೀಡರ್ ಬೇರೆ ಅಲ್ಲ, ಈ ಥರ ಮಾಡೋಂಗಿಲ್ಲ. ದೇವರು ನಿಮ್ಮ ಕಣ್ಣಿಗೆ ಏನಾದ್ರು ಕಾಣಿಸಿದ್ರೆ ನೀವು ಅವ್ರಿಗೆ ಹೋಗಿ ಸಾಫ್ಟ್ ಆಗಿ ಹೋಗಿ ತಿದ್ದಬೇಕು. ಓಕೆ, ಇದು ನಿಮ್ಮ ಜವಾಬ್ದಾರಿ. ಓಕೆ, ಸಪೋಸ್ ನಾನು ಪಾಪದಲ್ಲಿ ಬಿದ್ದಾಗ ಓಕೆ ನನ್ನನ್ನು ಜನ ಹೇಗೆ ನಡೆಸಬೇಕು ಅಂತ ನಾನು ಎದುರು ನೋಡ್ತೀನಲ್ವಾ. ಓಕೆ, ಸ್ಮೂತ್ ಆಗಿ ನಡೆಸಬೇಕು ಅಂತ ನಾನು ಎದುರು ನೋಡ್ತೀನೋ, ರಫ್ ಅಂಡ್ ಟಫ್ ಆಗಿ ಎದುರು ನಡೆಸ್ಬೇಕಂತ ನಾನು ಎದುರು ನೋಡ್ತೀನಿ. ನಾನು ಪಾಪದಲ್ಲಿ ಬಿದ್ದಾಗ ಜನ ಅಂತ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಲ್ವಾ. ಅದೇ ರೀತಿ ನೀನು ಇನ್ನೊಬ್ಬರ ಪಾಪದಲ್ಲಿ ಬಿದ್ದಾಗ ನೀವು ಅವ್ರಿಗೆ ಹೇಳ್ತೀನಿ, ನೀನು ನಿನ್ನನ್ನ ಅವರ ಒಂದು ಪಾತ್ರೆಯಲ್ಲಿ ಹಾಕಿ ನೋಡ್ಬೇಕು ಹೇಗಿರುತ್ತೆ ಅಂತ. ಓಕೆ, ಸೊ ಇನ್ನೊಬ್ಬರು ಓಕೆ ಇನ್ನು 2ನೇ ವಚನದಲ್ಲಿ ಹೇಳುತ್ತೆ. ಓಕೆ, ಇನ್ನೊಬ್ಬರು ಭಾರವನ್ನ ನೀನೇನ್ ಮಾಡ್ಬೇಕು, ಹೊತ್ಕೋಬೇಕು. ಇನ್ನೊಬ್ಬರು ಭಾರ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅದೇ ಭಾರ. ಓಕೆ, ಭಾರ ಅಂದ್ರೆ ಉದಾಹರಣೆಗೆ ಕೆಲವು ಸಮಯದಲ್ಲಿ ಯಾರು ಪಾಪ ಮಾಡಿರ್ತಾರೆ ನೋಡಿ, ಅವ್ರ ಮನಸ್ಸು ಬಹಳ ಭಾರವಾಗಿರ್ತಾರೆ. ಅಪರಾಧ ಮನೋಭಾವನೆ, ಗಿಲ್ಟಿ ಫೀಲಿಂಗ್. ಅಂಡರ್ಸ್ಟ್ಯಾಂಡ್? ಅವ್ರಿಗೆ ಹೋಗಿ ನಾವು ಸಹಾಯ ಮಾಡ್ಬೇಕಾ ಇಲ್ವಾ? ಅದನ್ನೇ ಯೇಸು ಕ್ರಿಸ್ತ ಮಾಡಿದ್ದು. ಆ ಒಂದು ಭಾರವನ್ನು ಯೇಸು ಅವ್ರ ಮೇಲೆ ತಗೊಂಡು ಶಿಲ್ಬೆ ಮೇಲೆ ಮರಣ ಹೊಂದು, ಅವಾಗ ನಮ್ಮ ಭಾರ ಕಡಿಮೆ ಆಯ್ತಾ ಇಲ್ವಾ? ಇವಾಗ ನಾವು ಆ ಭಾರವನ್ನು ಹೊತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗಾಗಲೇ ಆ ಭಾರವನ್ನು ಯಾರು ಹೊತ್ಕೊಂಡಿದ್ದಾರೆ? ಸೊ ಮುಖ್ಯವಾಗಿ ಜನ ಪಾಪದಲ್ಲಿ ಬಿದ್ದಾಗ ಅವ್ರಿಗೆ ಬಹಳ ಭಾರ ಆಗುತ್ತೆ. ಅವ್ರಿಗೆ ಹೋಗಿ ನಾವು ಸಹಾಯ ಮಾಡಬೇಕು. ದೊಡ್ಡ ಹೊರೆ ಕಲ್ಲು ನೋಡಿದ್ದೀರ? ದೊಡ್ಡ ಕಲ್ಲು ಅದರ ಒಬ್ರು ತಲೆ ಮೇಲೆ ಇಟ್ಟರೆ ಹೆಂಗಿತ್ತು? ಬಿದೋಗ್ತಾರೆ. ಒಂದು ಸ್ವಲ್ಪ ದೂರ ಅದನ್ನು ಹೊತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಲ್ವಾ? ಭಾರ ಅಂದ್ರೆ ಅದು. ಅವ್ರಿಗೆ ಹೊರಕ್ಕಾಗಲ್ಲ, ನೀನು ಅವ್ರಿಗೆ ಹೆಲ್ಪ್ ಮಾಡು. ಉದಾಹರಣೆಗೆ ನೀವು ಕೆಲವು ಸಮಯದಲ್ಲಿ ಟಿವಿ ಎಲ್ಲ ನೋಡಿರ್ಬೋದು, ಚಿರತೆ ಅಥವಾ ಹುಲಿ ಒಂದು ಕಾಡಿನಿಂದ ಊರಿಗೆ ಬಂದ್ಬಿಡುತ್ತೆ. ಓಕೆ, ಕೆಲವರು ಅದನ್ನ ಹೆಂಗಾದ್ರೂ ಮಾಡಿ ಲಾಕ್ ಮಾಡ್ಬಿಡ್ತಾರೆ, ಮನೆಯಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಲಾಕ್ ಮಾಡ್ಬಿಡ್ತಾರೆ ಅಲ್ವಾ. ಬಟ್ ಅದನ್ನ ಫಾರೆಸ್ಟ್ ಅಧಿಕಾರಿಗಳು ಏನ್ ಮಾಡ್ಬೇಕು, ಅದನ್ನ ಹಿಡಿದು ಪಂಚದೊಳಗಡೆ ಹಾಕಿ ಅದನ್ನ ಎಲ್ಲಿ ಬಿಡಬೇಕು, ಮತ್ತೆ ಕಾಡಿಗೆ ಬಿಡಬೇಕು. ಓಕೆ, ಆದರೆ ಪ್ರಾಣಿಗೆ ಇದು ಗೊತ್ತಿಲ್ಲ. ಈ ಅಧಿಕಾರಿಗಳು ಈ ತರ ಮಾಡ್ತಾರೆ.
ಪ್ರಾಣಿಗೇನು ಇವ್ರು ನನ್ನ ಕೊಲ್ಲಕ್ಕೆ ಬರ್ತಾರೆ ಅಥವಾ ಇವ್ರು ನನಗೆ ಕೆಟ್ಟದ್ದು ಮಾಡಕ್ಕೆ ಬರ್ತಾರೆ ಅಂತಲೇ ಇರುತ್ತೆ. ಬಟ್ ಈ ಅಧಿಕಾರಿಗಳು ಪ್ರಾಣಿ ಹತ್ರ ಹೇಗೆ ನಡ್ಕೋತಾರೆ, ಹೇಗೆ ನಡ್ಕೋಬೇಕು, ಓಕೆ, ಅದು ಬಹಳ ಇಂಪಾರ್ಟೆಂಟ್ ಇದೆ ಅಲ್ವಾ. ಅದೇ ರೀತಿ ಪಾಪದಲ್ಲಿ ಬಿದ್ದಾಗ ಜನರಿಗೆ ಏನಾಗುತ್ತೆ, ಇವ್ ನನ್ನ ನಿಜವಾಗ್ಲೂ ಸಹಾಯ ಮಾಡ್ತಾನೆ ಇಲ್ವಾ, ಇವ್ ನನಗೆ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ, ಅಥವಾ ಇವನು ನನ್ನ ಪಾಪನ ಇನ್ನೊಬ್ರಿಗೆ ಹೋಗಿ ಹೇಳ್ತಾನೆ. ಓಕೆ, ಸೊ ಪಾಪದಲ್ಲಿ ಬಿದ್ದವರು ಈ ಕ್ರೂರ ಮೃಗಗಳ ಥರ ಈಗಾಗಲೇ ಬಹಳ ಭಾರವಾಗಿರುತ್ತೆ. ಅವ್ರ ಹತ್ರ ಹೋಗಿ ನಾವು ಹೇಗೆ ಸಹಾಯ ಮಾಡ್ತೀವಿ ಅಲ್ವಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾ, ಸೊ ಸಿ, ಆಗಿನ ಕಾಲದಲ್ಲಿ ರೋಮನ್ ಅಧಿಕಾರಿಗಳಿದ್ರು. ಓಕೆ, ಸೊ ಅವ್ರ ಕೆಲ ಸಮಯದಲ್ಲಿ ಅವರು ಸೋಡ್ ಇದು ಕತ್ತಿ ಇತ್ತಲ್ಲ, ಅವ್ರು ಯಾರಾದ್ರೂ ತಲೆ ಮೇಲೆ ಹಿಂಗೆ ಟಚ್ ಮಾಡಿದ್ರು. ಓಕೆ, ಸೊ ಅವ್ರಿಗೆ ಟಚ್ ಮಾಡಿದಾಗ ಏನು ಮಾಡ್ಬೇಕಂದ್ರೆ ಅವ್ರದ್ದು ಏನೇ ಕೆಲಸ ಇದ್ರೂ ಒಬ್ಬ ವ್ಯಕ್ತಿ ಮಾಡಬೇಕು. ಓಕೆ, ಸಪೋಸ್ ಒಂದು ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ರೋಮನ್, ಓಕೆ, ಸೈನಿಕ. ಸಪೋಸ್ ಮಂಜುಣ್ಣ ಬರೋದು ಯಹೂದ್ಯರಿದ್ದಾರೆ, ಆ ಕತ್ತಿನ ಇವ್ರಿಗೆ ಟಚ್ ಮಾಡಿದ್ರೆ ಇವ್ರೇನು ಮಾಡಬೇಕು, ಅವು ಮೂಟೆನ ಇವರು ಹೊತ್ಕೊಂಡು ಹೋಗ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರಾದರೂ 1 ಮೈಲಿ ನಡಿ ಅಂದರೆ ಏನು ಮಾಡಬೇಕು, 2 ಮೈಲಿ ನಡಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಆ್ಯಕ್ಚುಲಿ ಇದೆ, ಅಂಡರ್ಸ್ಟ್ಯಾಂಡ್. ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೊರುವಾಗ ಯೇಸು ಕ್ರಿಸ್ತಕ್ಕೆ ಭಾಳ ಕಷ್ಟ ಆಯಿತು ಹೊತ್ಕೊಂಡು ಹೋಗಿ ಗೊಲ್ಗೊತಾ ಮಲೆ ಬೆಟ್ಟದ ಮೇಲೆ. ಓಕೆ, ಅವಾಗ ಏನು ಮಾಡಿದ್ರು ಸೋಲ್ಜರ್ಸ್, ಸೈನಿಕರು ಏನು ಮಾಡಿದ್ರು, ಕತ್ತಿಯಿಂದ ಯಾರನ್ನ ಮುಟ್ಟಿದ್ರು, ಸೀಮೋನನ್ನ ಮುಟ್ಟಿದ್ರು. ಅವಾಗ ಸೀಮೋನ ಏನು ಮಾಡ್ದ, ಯೇಸು ಕ್ರಿಸ್ತ ಶಿಲುಬೆನ ಅವನು ಹೊತ್ಕೊಂಡು ನಡೆದ. ಇದು ಭಾರ, ಯಾಕಂದ್ರೆ ಯೇಸು ಕ್ರಿಸ್ತಿಗೆ ಆಗ್ತಾ ಇರಲಿಲ್ಲ ಭಾರ ನೋಡ್ಬೇಕು. ಸೊ ಸೀಮೋನ್ ಹೊರಬೇಕು. ಸೊ ಆ ಥರ ನಾವು ಜನರ ಭಾರವನ್ನು ಹೊರಬೇಕು. ಕಷ್ಟನೇ ಹೊರಬೇಕು. ಓಕೆ, ಸೊ ಬೇರೊಬ್ಬರು ಪಾಪದಿಂದಾಗಿ ಅನೇಕ ಪರಿಣಾಮಗಳು ಬರ್ಬೋದು. ಕೆಲವು ಸಮಯದ ಅವಮಾನ ಆಗ್ಬೋದು. ಓಕೆ, ಇವಾಗ ನಮ್ಮ ಕುಟುಂಬ ಸಭೆ ಅಂತ ಇಟ್ಕೊಂಡ್ಬಿಟ್ಟು ಅಲ್ಲಿ ಯಾರಾದರೂ ಒಬ್ಬ ಪಾಪ ಮಾಡಿದಾಗ ಮೇ ಬಿ ಜೈಲಿಗೆ ಹೋಗ್ಬಿಟ್ಟು ಅವಾಗ ಏನಾಗುತ್ತೆ, ಅವರಿಂದ ನಮ್ಗೆಲ್ಲರಿಗೂ ಮಾನ ಹೋಯ್ತು. ಬಟ್ ಇದನ್ನ ನೀವು ಅನುಭವಿಸ್ಬೇಕಾಗುತ್ತೆ ಕೆಲವು ಸಮಯದಲ್ಲಿ ಅಲ್ವಾ. ಯಾಕಂದ್ರೆ ಇವ್ರು ನಮ್ಮ ಸಹೋದರನಿಗೆ ಈ ಥರ ಆಯ್ತು ಅಂದರೆ ನಮ್ಗೆಲ್ಲರಿಗೂ ನೋವಾಗುತ್ತಲ್ವಾ. ಬಟ್ ಇದನ್ನ ನೀವು ಸ್ವೀಕರಿಸ್ಬೇಕು, ಇದನ್ನ ನೀವು ಹೊರಬೇಕು. ಅಯ್ಯೋ ಅವನಿಗೂ ನನಗೂ ಸಂಬಂಧ ಇಲ್ಲ, ಅವ್ನು ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು, ಆ ಥರ ಅಲ್ಲ. ಅವನಿಗಾಗುವ ನೋವು ಅವಮಾನ ನಾವು ಹೊತ್ಕೋಬೇಕು. ಇದು ಒಂದು ಭಾರದ ಬಗ್ಗೆ ಮಾತಾಡ್ತಾರೆ. ಓಕೆ, ಯೇಸು ಕ್ರಿಸ್ತ ಅದನ್ನೇ ಮಾಡಿದ್ದು. ಈ ಥರ ಮಾಡುವಾಗ ನೀವು ನ್ಯಾಯ ಪ್ರಮಾಣವನ್ನು ಅನುಸರಿಸ್ತೀರಂತ ವಚನ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದಾರೆ ಯೋಹಾನ 15:12ನೇ ವಚನದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಇತರರನ್ನ ಪ್ರೀತಿಸಬೇಕು. ಯೇಸು ಕ್ರಿಸ್ತ ಹೇಗೆ ಪ್ರೀತಿಸಿದ್ದಾರೆ ಅದೇ ಥರ. ಓಕೆ, ಸೊ ನಿನ್ನನ್ನು ನೀನು ಬಹಳ ಇಂಪಾರ್ಟೆಂಟ್ ಅಂತ ಅನ್ಕೋಬೇಡ. ಓಕೆ, ಯಾಕಂದ್ರೆ ನೀನು ಧೂಳಿಗೆ ಸಮ. ಓಕೆ, ಸೊ ನೀನು ಬಹಳ ಇಂಪಾರ್ಟೆಂಟ್ ಅನ್ಕೊಂಡ್ರೆ ಏನಾಗುತ್ತೆ, ಅಹಂಕಾರ ಬರುತ್ತೆ. ಇನ್ನೊಬ್ಬರ ನೀನು ಹೋಲಿಕೆ ಮಾಡಬೇಕು. ಓಕೆ, ನಾನು ಅದು ನಂಜುಂಡ ಬಂದ್ಬಿಟ್ಟು ಅನಿಲ್ಗೆ ಹೋಲಿಸ್ಬಿಟ್ಟು ಓಕೆ ನಾನು ಬೆಟರ್ ಅಂತ ಅನ್ಕೊಂಡು. ಓಕೆ, ನೀನು ಬೇರೆಯೊಬ್ಬರಿಗೆ ಹೋಲಿಸ್ಬೇಡ, ನೀನು ಯಾರಿಗೆ ಹೋಲಿಸ್ಬೇಕು. ಹೋಲಿಸೋದಾದ್ರೆ ನೀನು ಯಾರಿಗೆ ಹೋಲಿಸ್ಕೋ, ಯೇಸು ಕ್ರಿಸ್ತರಿಗೆ ಹೋಲಿಸ್ಕೋ. ಯೇಸು ಕ್ರಿಸ್ತರಿಗೆ ಹೋಲಿಸ್ಕೊಂಡ್ರೆ ಏನಾಗುತ್ತೆ, ನೀನು ಎಷ್ಟು ಪಾಪಿ ಇದೆಯಾ, ನಿನಗೆ ಎಷ್ಟು ಬಲಹೀನತೆ ಇದೆ, ನೀನು ಏನೆಲ್ಲ ಬದಲಾವಣೆ ಆಗ್ಬೇಕಂತ ಗೊತ್ತಾಗುತ್ತೆ. ಬೇರೆ ಯಾರಿಗಾದ್ರೂ ಹೋಲಿಸಿದ್ರೆ ನೀನು ಬೆಟರ್ ಅಂತ ಅನ್ಸುತ್ತೆ ನನಗೆ, ನಾನು ಬೆಟರ್ ಬ್ರೋ. ನಾವು ಯಾರಿಗೆ ಹೋಲಿಸ್ತೀವಿ? ವಚನ 4ರಲ್ಲಿ ಹೇಳುತ್ತೆ. ಸೊ ಸಿ, ಪ್ರತಿಯೊಬ್ಬನು ಕೆಲವು ಕಾರ್ಯಗಳನ್ನ ಮಾಡ್ತಾನೆ, ಬಿಹೇವಿಯರ್ಸ್, ನಡವಳಿಕೆಗಳು. ಆ ನಡವಳಿಕೆ ನೋಡ್ಬಿಟ್ಟು ಅದು ನಿಜವಾಗ್ಲೂ ಫಲ ಬರ್ತಾ ಇದೆಯಾ, ಅದರಿಂದ ಜನರಿಗೆ ಆಶೀರ್ವಾದ ಬರ್ತಾ ಇದೆಯಾ ಅಂತ ನೋಡ್ಬಿಟ್ಟು
ಇದರಿಂದ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆ ಅಂತ ನೋಡ್ಬಿಟ್ಟು ಅವನು ಸಂತೋಷ ಪಡ. ಓಕೆ, ಇಲ್ಲಾಂದ್ರೆ ಸಂತೋಷ ಪಡೋ ಅವಶ್ಯಕತೆ ಇಲ್ಲ. ಓಕೆ, ವಚನ 5ರಲ್ಲಿ ಏನಾಗುತ್ತೆ, ಇಲ್ಲಿ ಹೊರೆ ಬಗ್ಗೆ ಮಾತಾಡ. ಪ್ರತಿಯೊಬ್ಬನು ಅವನವನ ಹೊರೆಯನ್ನು ಹೊತ್ತುಕೊಳ್ಳಲಿ. ಓಕೆ, 2ನೇ ವಚನದಲ್ಲಿ ನೋಡಿದ್ರಿ. ಓಕೆ, ನೀವು ಈ ಮತ್ತೊಬ್ಬರ ಭಾರವನ್ನ ಹೊರಬೇಕು ಅಂತ ಇಲ್ಲಿ ಹೇಳುತ್ತೆ. ವಚನ 2ರಲ್ಲಿ ಹೇಳುತ್ತೆ. ಅದರಲ್ಲಿ ವಚನ 5ರಲ್ಲಿ ಹೇಳುತ್ತೆ, ಪ್ರತಿಯೊಬ್ಬನು ಅವನವನ ಹೊರೆಯನ್ನು ಹೊತ್ತುಕೊಂಡು. ಹಂಗಂದ್ರೆ ಏನಪ್ಪ? ಸೊ ಭಾರಗೂ ಹೊರೆಗೆ ವ್ಯತ್ಯಾಸ ಇರಬೇಕಾ ಇಲ್ವಾ? ಖಂಡಿತ ಇದೆ. ಸೊ ಭಾರಗೆ ಮತ್ತೆ ಹೊರೆಗೆ ಏನು ವ್ಯತ್ಯಾಸ? ಹಾ, ಭಾರ ಅಂದ್ರೆ ಅವನಿಗೆಲ್ಲ ಆಗಲ್ಲ, ಬಹಳ ಕಷ್ಟ. ಅವಾಗ ನೀನು ಹೋಗಿ ಹೆಲ್ಪ್ ಮಾಡ್ಬೇಕು. ಹೊರೆ ಅಂದ್ರೆ ಅದು ಅವನ ಜವಾಬ್ದಾರಿ, ಅವ್ನು ಮಾಡಬೇಕು. ಅವನ್ನ ಮಾಡಕ್ ಬಿಡು. ಅವನ್ನ ನೀನ್ ಮಾಡಕ್ ಬಿಟ್ಟಿಲ್ಲ, ನೀನ್ ಮಾಡಿದ್ರೆ ಅವನೇನಾಗುತ್ತೆ? ಸೋಮಾರಿ ಆಗ್ಬಿಡ್ತಾನೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಅವನ್ನ ನೀನ್ ಮಾಡಕ್ ಬಿಡು, ಅವ್ನು ಮಾಡ್ಲಿ. ಓಕೆ, ಸೊ ಸಪೋಸ್ ಒಂದು ದೊಡ್ಡ ಕಲ್ಲು, ಒಂದು ಚಿಕ್ಕ ಬ್ಯಾಗ್ ಗೊತ್ತಾ ನೀವು ಹಾಕೋತೀರ, ಲ್ಯಾಪ್ಟಾಪ್ ಬ್ಯಾಗ್. ಓಕೆ, ಲ್ಯಾಪ್ಟಾಪ್ ಬ್ಯಾಗ್ ಅವ್ರದ್ದೇ ಹೊತ್ಕೊಂಡು ಹೋಗ್ಬೇಕಲ್ವಾ? ನಾ ಹೇಳೋಕ್ಕಾಗುತ್ತಾ? ಬ್ರೋ ನನ್ನ ಬ್ಯಾಗ್ ನಾ ತುಂಬ ಆಗ್ಬಿಡ್ತು. ಅರೆ ಭಾಳ ಕಡಿಮೆ ಇದೆ, ನೀನೇ ಹೊತ್ಕೊಂಡು ಹೋಗ್ಬಿಡೋದು ಅಂತ ಅಲ್ವಾ? ಸಪೋಸ್ ಒಂದು ದೊಡ್ಡ ಕಲ್ಲು ಕೊಟ್ರೆ ಅದು ಕಷ್ಟ, ಅವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಭಾರ ಇದ್ರೆ ನೀನು ಹೆಲ್ಪ್ ಮಾಡು, ಹೊರೆ ಇದ್ರೆ ಅವ್ರನ್ನೇ ಹೊತ್ಕೊಳ್ಳೋಕ್ಕೆ ಬಿಡು. ಇಲ್ಲಿ ಹೇಳಿದ್ದು ಸಿ, ಹಂಗಂದ್ರೆ ಹೊರೆ ಅಂದ್ರೆ ನಿನ್ನ ಒಂದು ಜವಾಬ್ದಾರಿಗಳು, ಡ್ಯೂಟಿ, ನಿನ್ನ ಜವಾಬ್ದಾರಿ. ಓಕೆ, ನೀನು ಸಪೋಸ್ ನಿನ್ನ ತಂದೆ ಆದರೆ ಮನೆಯನ್ನು, ಓಕೆ, ಯು ಹ್ಯಾವ್ ಟು ಪ್ರೊವೈಡ್ ಫಾರ್ ಯುವರ್ ಫ್ಯಾಮಿಲಿ. ಅಂದರೆ ನಿನ್ನ ಕುಟುಂಬದ ವೆಚ್ಚನ ನೀನು ನೋಡ್ಕೋಬೇಕು. ನಿನ್ನ ಯಾರಾದರೂ ಫೋರ್ಸ್ ಮಾಡಿದ್ರ ಮದುವೆ ಆಗಂತ? ನಿನ್ನ ಯಾರಾದರೂ ಫೋರ್ಸ್ ಮಾಡಿದ್ರ ಮಕ್ಕಳು ಮಾಡೋಂತ? ಇಲ್ಲ, ಇದು ನಿನ್ನ ಜವಾಬ್ದಾರಿ. ಸೊ ನೀನು ಅವರ ಅಗತ್ಯಗಳನ್ನು ಪೂರೈಸಬೇಕು ಅಲ್ವಾ? ಸಪೋಸ್ ನಿಮ್ಮ ಮದುವೆ ಸಮಸ್ಯೆ ಇದೆ, ಯಾರು ಹೇಳಿದ್ದು ನಿಮಗೆ ಮದುವೆ ಆಗಂತ? ನೀವೇ ಆದ್ರೆ ಅಲ್ವಾ? ನೀವು ಬಗೆಹರಿಸ್ಕೋಬೇಕು ಕುತ್ಕೊಂಡು. ಎಲ್ಲದಕ್ಕೂ ಲೀಡರ್ನ ಕರಿಬಾರ್ದು. ಕುಮಾರ್ ಬರ್ರಿ ಬ್ರೋ, ನೀವೇ ಜವಾಬ್ದಾರಿ. ನಮ್ಮ ಮದುವೆ ಈ ಥರ ಇರೋಕ್ಕೆ ನೀವೇ ಜವಾಬ್ದಾರಿ. ನೀವು ಡೈಲಿ ನಮಗೆ ಹೆಲ್ಪ್ ಮಾಡಿದರೆ ಈ ಥರ ಆಗ್ತಿರ್ಲಿಲ್ಲ. ನೀವು ಡೈಲಿ ನಮಗೆ ಹೆಲ್ಪ್ ಮಾಡಿಲ್ಲ, ಅದಕ್ಕೆ ಈ ಥರ ಆಗಿದೆ. ಸಾರಿ, ಇದು ನಿಮ್ಮ ಜವಾಬ್ದಾರಿ, ಇದು ನಿಮ್ಮ ಹೊರೆ. ನಿಮ್ಮ ಮಕ್ಕಳು ನಿಮ್ಮ ಹೊರೆ, ನಿಮ್ಮ ಡ್ಯೂಟಿ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾ ಸೊ ಸಿ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ, ಡ್ಯೂಟೀಸ್. ಓಕೆ, ಬಟ್ ದೇವರು ಒಂದು ಸಲ ಲೆಕ್ಕ ನೀವು ಕೊಡಲೇಬೇಕು ದೇವ್ರಿಗೆ. ಇಲ್ಲೆಲ್ಲ ನಾಟಕ ಆಡ್ಬೋದು ಅಥವಾ ಏನಾದರೂ ಸುಳ್ಳು ಹೇಳಿ ನೀವು ಬಚಾಯಿಸ್ಕೊಳ್ಬೋದು. ಬಟ್ ದೇವ್ರಿಗೆ ಒಂದು ಸಲ ಲೆಕ್ಕ ಕೊಡಬೇಕು. ನಿನ್ನ ಜವಾಬ್ದಾರಿ ಏನು, ಅದನ್ನು ನೀನು ಕರೆಕ್ಟಾಗಿ ಮಾಡ್ದ ಇಲ್ಲ? ದೇವ್ರಿಗೆ ಹೇಳ್ತಾರೆ ಮಾಡಿದೆ ಅಂದರೆ ದೇವ್ರು ಏನು ಮಾಡ್ತಾರೆ? ನಂಬಿಡ್ತಾರ? ನೀನು ಹೇಳಿದಲ್ಲ, ನಾನು ನಂಬಿಡ್ತೀನಿ ನೀವು ಹೇಳಿದ್ದಲ್ಲ. ದೇವ್ರು ನಂಬಲ್ಲ, ಯಾಕಂದ್ರೆ ದೇವ್ರಿಗೆ ಪ್ರೂಫ್ ಇದೆ. ದೇವ್ರು ತೋರಿಸ್ತಾರೆ, ನೋಡು ಅವತ್ತಿನ ದಿನ ಜನವರಿ 6ನೇ ತಾರೀಕು ನೀನು ಎಲ್ಲಿದ್ದೆ ನೋಡು, ನೀನು ಎಲ್ಲಿರ್ಬೇಕಾಗಿದ್ದು ಇವಾಗ ಎಲ್ಲಿದೆ ನೋಡು. ಸಿ, ಯು ಕ್ಯಾನಾಟ್ ಫೂಲ್ ಗಾಡ್. ಅಂದರೆ ದೇವರಿಗೆ ನೀವು ಮೂರ್ಖರನ್ನಾಗಿ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೇನೆ ಅದಾದ್ಮೇಲೆ ಬೈಬಲ್ ಹೇಳುತ್ತೆ, ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ನೀವು ಒಳ್ಳೇದು ಬಿತ್ತಿದ್ರೆ ಅದರಿಂದ ಒಳ್ಳೇದು ಕೊಯ್ತೀರಿ, ಕೆಟ್ಟದ್ದು ಬಿತ್ತಿದ್ರೆ ಅದರಿಂದ ಕೆಟ್ಟದ್ದೇ ಕೊಯ್ದು, ಅಂದರೆ ನಾಶನವನ್ನು ಕೊಯ್ತೀರಿ. ಒಳ್ಳೇದು ಬಿತ್ತಿದ್ರೆ ನೀವು ಅದರಿಂದ ನಿತ್ಯ ಜೀವನ ಹೊಂದ್ತೀರಿ ಅಂತ ಹೇಳುದು. ಓಕೆ, ಸೊ ನೀವು ನೋಡಬೇಕು ಏನ ನೀವು ಬಿತ್ತುತ್ತಾ ಇದ್ದೀರಿ ಪ್ರತಿದಿನ. ಗಲಾತ್ಯದವರು 5:19-21 ಅನೇಕ ಪಾಪಗಳಿವೆ, ಶರೀರ ಭಾವದ ಆಸೆಗಳು. ಆ ಒಂದು ಪಾಪಗಳನ್ನು ನಾವು ಮಾಡ್ತಾ ಇದ್ದೀವಿ, ಅದರಿಂದ ನರಕದ ದಾರಿ ಹಿಡಿತಾ ಇದ್ದೀವಿ. ಅಥವಾ ಗಲಾತ್ಯದವರು 5:20-23 ಪವಿತ್ರಾತ್ಮನ ಫಲಗಳು ನಾವು ನೋಡ್ತೇವೆ. ಓಕೆ, ಪ್ರೀತಿ, ನಂಬಿಕೆ, ಶಾಂತತೆ, ಓಕೆ, ಜೆಂಟಲ್ನೆಸ್, ಸೆಲ್ಫ್ ಕಂಟ್ರೋಲ್, ಇದೆಲ್ಲ ಇದೆಯಾ ನಮಗೆ? ನೋಡ್ಬೇಕು. ದೇವರು ಯಾವಾಗಲೂ ನ್ಯಾಯಾಧೀಶರು, ಒಳ್ಳೆಯವರು. ನಾವು ನಮ್ಮ ಪ್ರಕಾರ ಅವರು ನಮಗೆ ಪ್ರತಿಫಲವನ್ನು ಕೊಡ್ತಾರೆ.
ನಮ್ಮ ಕೆಲಸದ ಮೇಲೆ. ನೀವೇನು ಕೆಲಸ ಮಾಡಿದ್ದೀರೋ ಅದ್ರ ಕರೆಕ್ಟಾಗಿ ಪ್ರತಿಫಲವನ್ನು ದೇವರು ಕೊಟ್ಟೆ ಕೊಡ್ತಾರೆ. ಓಕೆ, ನಿಮಗೆ ಮನುಷ್ಯ ಕೊಡದೇ ಇರ್ಬೋದು, ದೇವರು ಕೊಡ್ತಾರೆ. ಬಟ್ ಇಲ್ಲಿ 9ನೇ ವಚನದಲ್ಲಿ ಹೇಳುತ್ತೆ ಅಂದ್ರೆ, ಓಕೆ ಹೇಳುತ್ತೆ, ಯಾರಾದ್ರೂ ಒಬ್ರು ಓದು. 6ನೇ ಅಧ್ಯಾಯ 9ನೇ ವಚನ ಜೋರಾಗಿ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವುದು. ಏನ್ ಹೇಳುತ್ತೆ? ನೀವು ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರ ಇರಬಾರ್ದು. ಓಕೆ, ಬಹಳ ಸಮಯದಲ್ಲಿ ಬಹಳ ಜನ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಕ್ರಿಶ್ಚಿಯನ್ ಲೈಫ್, ಅದ್ಭುತವಾಗಿ ಪ್ರಾರಂಭ ಮಾಡ್ತಾರೆ. ನೀವು ಮ್ಯಾರಥಾನ್ ರೈಸ್ ನೋಡಿರ್ಬೋದು. ಮ್ಯಾರಥಾನ್ ಅಂದ್ರೆ ಗೊತ್ತಾ ನಿಮಗೆ? ಸುಮಾರು 25 ಕಿಲೋಮೀಟರ್ ಅಥವಾ 30 ಕಿಲೋಮೀಟರ್ ಓಡ್ತಾರೆ. ಬಟ್ ಎಷ್ಟು ಜನ ಸ್ಟಾರ್ಟ್ ಮಾಡ್ತಾರೆ? ಸಾವಿರಾರು ಜನ. ಬಸ್ ಎಷ್ಟು ಜನ ಮುಗಿಸ್ತಾರೆ? ಓಕೆ, ಬಹಳ ಜನ ಕ್ರೈಸ್ತ ಜೀವನ ಉತ್ಸಾಹವಾಗಿ ಪ್ರಾರಂಭಿಸ್ತಾರೆ. ಸೊ ಆದರೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ. ಓಕೆ, ಅದಾದ್ಮೇಲೆ ಬಹಳ ಬೇಸರಗೊಳ್ತಾರೆ, ಓಡೋದ್ರೆ ನಿಲ್ಲಿಸ್ಬೋದು. ಬೈಬಲ್ ಹೇಳುತ್ತೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳಿ, ಉತ್ಸಾಹದಿಂದ ಇರು. ಇದು ಉತ್ಸಾಹ ಕಳ್ಕೊಂಡ್ರೆ ಏನು ಎಲ್ಲಿಗೆ ಹೋಗ್ಬೇಕು? ದೇವ್ರ ಹತ್ರ ಹೋಗ್ಬೇಕು. ಏಷಾಯ 40:29-31 ಹದ್ದಿಗೆ ಬರುವ ಹಾಗೆ ನಿಮ್ಗೆ ಏನ್ ಕೊಡ್ತೀನಿ? ಯೌವನಸ್ಥವನ್ನು ನಿಮ್ಗೆ, ಆ ಒಂದು ಫೈರ್ ನಾನು ನಿಮ್ಗೆ ಕೊಡ್ತೀನಿ, ಉತ್ಸಾಹವನ್ನು ಕೊಡ್ತೀನಿ. ಓಕೆ, ಕೆಲವು ಸಮಯದಲ್ಲಿ ನಮ್ಗೆ ಈ ಥರ ಆಗುತ್ತೆ. ಓಕೆ, ಅದನ್ನೇ ಮೇಂಟೈನ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಡಿಸ್ಕರೇಜ್ ಆದಾಗ ನೀವು ದೇವ್ರ ಹತ್ರ ಹೋಗಿ ತಿರುಗಿ ಫೈರ್ ಆಗ್ಬೇಕು, ತಿರುಗಿ ಉತ್ಸಾಹ ಹೊಂದಬೇಕು. ಓಕೆ, ಸೊ ನಮ್ಮ ದೃಷ್ಟಿ ಎಲ್ಲಿರ್ಬೇಕು? ಯಾವಾಗಲೂ ಯೇಸು ಕ್ರಿಸ್ತರ ಮೇಲೆ ಇರ್ಬೇಕು. ನಮ್ಮ ಹೀರೋ ಯಾರು? ಯೇಸು ಕ್ರಿಸ್ತರು. ಸೊ ಯೇಸು ಕ್ರಿಸ್ತರ ಮೇಲೆ ನಮ್ಮ ದೃಷ್ಟಿ ಇದ್ರೆ ಏನಾಗುತ್ತೆ? ಅಕ್ಕಪಕ್ಕ ಎಲ್ಲ ನೋಡ್ತೀವಿ, ನಾವು ಸಮಸ್ಯೆ ಇದೆ, ಬಟ್ ಮುಖ್ಯವಾಗಿ ಯೇಸು ಕ್ರಿಸ್ತನ ನೋಡ್ತೀವಿ. ನಾವು ಪಟ್ಟಿರೋ ಕಷ್ಟ ಯೇಸು ಕ್ರಿಸ್ತ ಪಟ್ಟಿದಾರ? ಖಂಡಿತ ಅದಕ್ಕಿಂತ ಹೆಚ್ಚಾಗಿ ಪಟ್ಟಿದ್ದಾರೆ. ಸೊ ನೀನು ಆಮೇಲೆ ಅವರು ಅದನ್ನೆಲ್ಲ ಜಯಿಸಿದ್ದಾರೆ. ಮತ್ತು ಇವಾಗ ದೇವರ ರೈಟ್ ಹ್ಯಾಂಡ್ ಬಲಗಡೆಯಲ್ಲಿ ಸಿಂಹಾಸನದ ಮೇಲೆ ಕುಂತಿದ್ದಾರೆ. ಸೊ ನಾವು ಯೇಸು ಕ್ರಿಸ್ತನ ನೋಡಿದ್ರೆ ಏನೇ ಸಮಸ್ಯೆ ಬಂದ್ರೂ ಏನಾಗುತ್ತೆ? ನಾವು ಯೇಸು ಕ್ರಿಸ್ತ ಥರ ಇರೋಕ್ಕೆ ಪ್ರೇರೇಪಣೆ ಬರುತ್ತೆ. ಓಕೆ, ಸೊ ಥಿಂಕ್ ಅಬೌಟ್ ಇಟ್. ನಿಮಗೆ ಕಷ್ಟ ಆಗ್ತಾ ಇದೆ. ಓಕೆ, ಸೊ ಇದು ನಿಜವಾಗಿ ನಡೆದ ಘಟನೆ. ಒಂದು ದಂಪತಿ ಮಿಷನರಿ ಕೆಲಸ ಎಲ್ಲ ಮಾಡಿ ತಿರುಗಿ ಅವ್ರ ಊರಿಗೆ ಬರ್ತಾವೆ. ಮೇ ಬಿ ಒಂದು 30-35 ವರ್ಷ ಮಿಷನರಿ ಕೆಲಸ ಎಲ್ಲ ಮಾಡಿ ಸುವಾರ್ತೆನೆಲ್ಲ ಸಾರಿ ಅವರು ಒಂದು ಬೋಟಲ್ಲಿ ಬರ್ತಾರೆ. ಇನ್ನೊಂದು ಬೋಟಲ್ಲಿ ಸೆಲೆಬ್ರಿಟೀಸ್ ಅಂದರೆ ಮೂವಿ ಆ್ಯಕ್ಟರ್ ಅವರು ಕೂಡ ಎಲ್ಲೋ ಪ್ರಯಾಣ ಮಾಡಿ ಬರ್ತಾರೆ. ಆದರೆ ಆ ಊರಲ್ಲಿ ವೆಲ್ಕಮ್ ಮಾಡಿದ ಯಾರಿಗೆ? ಸೆಲೆಬ್ರಿಟಿ ಸ್ಟಾರ್, ಅವ್ರಿಗೆ ವೆಲ್ಕಮ್ ಮಾಡ್ತಾರೆ ಉಂಡ್ರಪ್ಪ ಅಂತ. ಬಟ್ ಇವ್ರನ್ನ ಯಾರು ಗಮನಿಸೇ ಇಲ್ಲ. ಸೊ ಇವ್ರಿಗೆ ಬಹಳ ಬೇಸರ ಆಯ್ತು. ನಾನು ಏನೆಲ್ಲ ತ್ಯಾಗ ಮಾಡಿ ಸುವಾರ್ತೆನೆಲ್ಲ ಸಾರಿ ಇಷ್ಟೊಂದು ವರ್ಷ ನಾನು ಬರ್ತಾ ಇದ್ದೀನಿ, ಆದರೆ ನಮಗೆ ಯಾರು ವೆಲ್ಕಮ್ ಮಾಡೋರಿಲ್ಲ ಇಲ್ಲಿ. ಅವಾಗ ಅವ್ರಿಗೆ ಸಣ್ಣದಾಗಿ ಒಂದು ವಾಯ್ಸ್ ಕೇಳಿಸ್ತಂತೆ, ಚಿಂತೆ ಮಾಡಬೇಡ, ಇದು ನಿಮ್ಮ ಮನೆ ಅಲ್ಲ. ನಿಮ್ಮ ಮನೆ ಆದರೆ ಜನ ವೆಲ್ಕಮ್ ಮಾಡಕ್ ಬರ್ತಾರಲ್ವಾ? ನಿಮ್ಮ ಮನೆ ಎಲ್ಲಿದೆ? ಅಲ್ಲಿ ನಿನ್ಗೆ ವೆಲ್ಕಮ್ ಮಾಡಕ್ ಬರ್ತಾರೆ ಜನ, ಖಂಡಿತ. ಸೊ ಅದಕ್ಕೋಸ್ಕರ ನೀನು ಚಿಂತೆ. ಬಹಳ ಜನ ಪಾಸ್ಟರ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಫೈರ್ ಅಪ್ ಆಗಿ. ಎಷ್ಟೊಂದು ಜನರಿಗೆ ಕಷ್ಟ ಆಗಿದ್ದು. ಸೈತಾನ ಅವ್ರ ಮೇಲೆ ಗುರಿ ಇಟ್ಟಿರ್ತಾನೆ. ಮುಖ್ಯವಾಗಿ ಸುವಾರ್ತೆ ಕೆಲಸ ಮಾಡೋರು, ಬೋಧಿಸೋರು, ಅವ್ರ ಮೇಲೆ ಗುರಿ ಇಟ್ಟರೆ ಏನಾಗುತ್ತೆ? ಬೇರೆ ಕೆಲಸಗಳೆಲ್ಲ
ನಿಂತೋಗುತ್ತೆ. ಸುಮಾರು 100 ಜನ ಅಥವಾ 1000 ಜನ ನಡೆಸೋನಿಗೆ ಅವ್ರಿಗೆ ಸೈತಾನ್ ಅವನಿಗೆ ಗುರಿ ಇಟ್ಟರೆ ಏನಾಗುತ್ತೆ, 100 ಜನನ ಕೆಳಗಡೆ ಬಿದ್ದಂಗೆ ಆಯ್ತು ಅವ್ರಿಗೆ ಗುರಿ ಇಟ್ಟರೆ, ಅಥವಾ 1000 ಜನ ಕೆಳಗಡೆ ಬಿದ್ದಂಗೆ ಆಯ್ತು. ಸೊ ಸೈತಾನ್ ಗುರಿ ಎಲ್ಲ ಅವ್ರ ಮೇಲೆ ಇರುತ್ತೆ, ಸ್ವಾರ್ಥಿಕರ ಮೇಲೆ, ಪಾಸ್ಟರ್ಸ್ ಮೇಲೆ, ಅವರ ಮದುವೆ ಜೀವನದ ಮೇಲೆ, ಅವರ ಮಕ್ಕಳ ಜೀವನದ ಮೇಲೆ ಅನೇಕ ದಬ್ಬಾಳಿಕೆಯನ್ನು ಸೈತಾನ್ ಮಾಡ್ತಾರೆ. ಓಕೆ, ಬಟ್ ನೀಡ್ ಟು ಪ್ರೇ. ಈ ಥರ ನಾಯಕರಿಗೆ ನಾವು ಪ್ರಾರ್ಥಿಸ್ಬೇಕು, ಈ ಥರ ಜನರಿಗೆ. ಇಟ್ಸ್ ನಾಟ್ ಈಸಿ. ಬೇರೆ ಬೇರೆ ಊರುಗಳೆಲ್ಲ ಹೋಗಿ ಸುವಾರ್ತೆಯನ್ನು ಸಾರೋದು ಬಹಳ ಸುಲಭ ಅಲ್ಲ, ಬಹಳ ಕಷ್ಟ. ಓಕೆ, ಬಟ್ ಅವ್ರಿಗಾಗಿ ನಾವು ಪ್ರಾರ್ಥಿಸ್ಬೇಕು. ಓಕೆ, ಯಾಕಂದ್ರೆ ಅವ್ರಿಗೆ ಬಹಳ ಕಷ್ಟ ಇದೆ ಜೀವನದಲ್ಲಿ. ಸೊ ಬೈಬಲ್ ಹೇಳುತ್ತೆ, ನೀನು ಬೇಸರಗೊಳ್ಳದೆ ಮಾಡ್ತಾ ಇದ್ರೆ ಒಳ್ಳೆ ಕೆಲಸವನ್ನು ಅವ್ರು ನಿನ್ಗೆ ಏನ್ ಬರುತ್ತೆ, ಬೇಸರಗೊಳ್ಳದೆ ತಕ್ಕ ಫಲ ಬರುತ್ತೆ. ಬೇಸರಗೊಳ್ಳದೆ ನೀನು ಕಂಟಿನ್ಯೂ ಮಾಡಿದಾಗ. ಓಕೆ, ಸೊ ಉದಾಹರಣೆ ಯೋಚನೆ ಮಾಡಿ ನೋಡಿ, ಮ್ಯಾರಥಾನ್ ಅಲ್ಲಿ ನೀವು ಇದೀರಿ, ಲಾಸ್ಟ್ 1 ರೌಂಡ್ ಇದೆ, ಆದರೆ ನಿಮ್ಗೆ ಮರ್ತೋಯ್ತು ಎಷ್ಟು ರೌಂಡ್ ಅಂತ, ಭಾಳ ಟಯರ್ಡ್ ಆಗ್ಬಿಟ್ರಿ. ಇನ್ನೂ ಒಂದೇ 1 ರೌಂಡ್ ಇದೆ, ಆದರೆ ಟಯರ್ಡ್ ಆಗಿ ಕೂತ್ಕೊಂಡ್ಬಿಟ್ರಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಇನ್ನು 1 ರೌಂಡ್ ಇದೆ ಅಂತ, ಇನ್ನೂ ಭಾಳ ರೌಂಡ್ ಇದೆ ಅಂತ ಅನ್ಕೊಂಡು ನೀವೇನು ಮಾಡ್ತೀರಿ, ಹಂಗೆ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಮೆಡಲ್ ಸಿಗುತ್ತಾ? ಅಂದರೆ ಬೇಸರಗೊಳ್ಳದೆ ನೀನು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಈ ಕೊನೆಯಲ್ಲಿ ಮುಗಿಸಿದಾಗಲೇ ನಿನಗೆ ಮೆಡಲ್ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಇವಾಗ ನಾವು ಮೇ ಬಿ ಅರ್ಧ ದಾರಿಯಲ್ಲಿ ಇದ್ದೀವಿ ಅಥವಾ 20% ದಾರಿಯಲ್ಲಿ ಇದ್ದೀವಿ, ಇನ್ನು ಭಾಳ ಇದೆ. ಕ್ರಿಶ್ಚಿಯನ್ ಲೈಫ್ ಬಂದ್ಬಿಟ್ಟು 100 ಮೀಟರ್ಸ್ ಅಲ್ಲ, ಒಬ್ಬರು ಫೈರ್ ಆಗಿ ಮಾಡ್ತೀವಿ. ಓಕೆ, ಇದು ಮ್ಯಾರಥಾನ್, ನೀನು ಕಂಟಿನ್ಯೂ ಮಾಡಬೇಕು. 20 ವರ್ಷ ಮಾಡಿದ್ಯಾ, ಓಕೆ, ಸಾಯೋವರೆಗೂ ನೀನು ಮಾಡಬೇಕು. ಅದಕ್ಕೋಸ್ಕರ ನೀನು ತಯಾರಾಗಬೇಕು ಪ್ರತಿದಿನ, ಇಲ್ಲಾಂದ್ರೆ ಕಷ್ಟ. ಇದು ಅನೇಕ ಭಾರಗಳು, ಅಡಚಣೆಗಳು, ದಬ್ಬಾಳಿಕೆಗಳು ಸೈತಾನಿಂದ ಬರ್ತಾನೆ ಇರುತ್ತೆ. ತಕ್ಕ ಪ್ರತಿಫಲ ಬರೋದು ನಾವು ಮುಂದುವರಿಸಿ ಕಂಟಿನ್ಯೂ ಮಾಡಬೇಕು. ಸೊ ಬೈಬಲ್ ಹೇಳುತ್ತೆ, ನಿನಗೆ ಅನೇಕ ಅವಕಾಶಗಳಿದೆ ಒಳ್ಳೆ ಕೆಲಸ ಮಾಡೋಕ್ಕೆ, ಅದನ್ನು ನೀನು ಮಾಡು. ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶಗಳು ಇದೆ, ಅದನ್ನು ನೀನು ಮಾಡು. ಮುಖ್ಯವಾಗಿ ನಿನ್ನ ಮನೆಯಲ್ಲಿರೋರು, ದೇವರ ಕುಟುಂಬದ ಜನರಿಗೆ ನೀನು. ಓಕೆ, ಅವಕಾಶಗಳು ಇರುವಾಗ ನಾವು ಕಳ್ಕೊಬಾರ್ದು. ಅವಾಗ ಮತ್ತೆ ಅವಕಾಶ ಬೇಕು ಅನ್ನೋವಾಗ ನಮ್ಗೆ ಸಿಗಲ್ಲ. ಓಕೆ, ಉದಾಹರಣೆಗೆ ನಾನು ಹೇಳ್ತೀನಿ, ಪ್ರಜ್ವಲ್ ರೇವಣ್ಣ MP ಆಗಿದ್ರು, ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ಬೋದಾಯ್ತಾ ಇಲ್ವಾ? ಇವಾಗ ಇಂಡಿಯಾ ಬರೋಕ್ಕೆ ಭಯ ಪಡ್ತಾರೆ, ಇನ್ನೂ ಬಂದಿಲ್ಲ. ಜರ್ಮನಿಯಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಇವಾಗ ಲಂಡನ್. ಓಕೆ, ಸೊ ಅವಕಾಶ ಇತ್ತು, ಮಾಡಿ. ಇವಾಗ ಅವಶ್ಯ ಬೇಕಂದ್ರೂ ಸಿಗುತ್ತಾ? ಯು ಅಂಡರ್ಸ್ಟ್ಯಾಂಡ್? ದೇವರು ಅವಕಾಶ ಕೊಡ್ತಾರೆ ಆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ. ಮಾಡಿಲ್ಲ, ನಾನು ಯಾವಾಗ ಲೂಸ್ ದ ಆಪರ್ಚುನಿಟಿ, ಮತ್ತೊಮ್ಮೆ ಸಿಗಲ್ಲ. ಉದಾಹರಣೆಗೆ ನಾನು ಬೀದರಲ್ಲಿದ್ದೆ 4 ವರ್ಷ, ತಿರುಗಿ ನಾನು ಬೀದರಲ್ಲಿ ಹೋಗಿ ಸಭೆ ನಡೆಸ್ಬೇಕಂದ್ರೆ ದೇವ್ರ ಚಿತ್ತ ಇಲ್ಲದೆ ಇರ್ಬೋದು, ಆ ಒಂದು ಅವಕಾಶ ಸಿಗದೆ ಇರ್ಬೋದು. ದೇವರು ಅವಕಾಶ ಕೊಟ್ಟಾಗ ನೀನೇನು ಮಾಡು, ಸದುಪಯೋಗ ಮಾಡ್ಕೊಂಡು ಇಲ್ವಾ, ಅದು ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಕುಟುಂಬ ಸಭೆಯಲ್ಲಿ ನೀವು ನೋಡಬೇಕು ಏನೆಲ್ಲ ಅವಕಾಶಗಳು ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ಏನೆಲ್ಲ ಕೆಲವು ಬಲಗಳು ನಿಮಗಿದೆ, ಸ್ಟ್ರೆಂತ್. ಮುಖ್ಯವಾಗಿ ಟ್ಯಾಲೆಂಟ್ ಎಲ್ಲರಿಗೂ ಇದೆ. ಓಕೆ, ನೀವು ಜನ್ಮ ಕೊಟ್ಟಾಗ ಅಥವಾ ನೀವು ಪ್ರಾರಂಭ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಟ್ಯಾಲೆಂಟ್ ಎಲ್ಲ ಏನಿದೆ. ಬಟ್ ದೇವರು ನಿಮಗೆ ಗಿಫ್ಟ್ ಕೊಟ್ಟಾಗ ಅದನ್ನು ನಾವು ಅವ್ರಿಗೋಸ್ಕರ ಉಪಯೋಗಿಸ್ತೀವ, ಅವರ ಜನರಿಗಾಗಿ ನೀವು ಉಪಯೋಗಿಸ್ತೀವ, ನೀವು ನೋಡಬೇಕು. ಓಕೆ, ಸೊ ನನಗೆ ಅರ್ಥ ಆಯ್ತು, ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಪ್ರೀಚಿಂಗ್ ನನ್ನ ಗಿಫ್ಟ್ ಅಂತ. ಆದರೆ ಪ್ರೀಚಿಂಗ್ ಗಿಫ್ಟ್ ದೇವರು ನನಗೆ ಕೊಟ್ಟಿದ್ದಾರೆ ಫ್ರೀ ಆಗಿ. ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ಯಾರಿಗೋಸ್ಕರ, ನನಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ. ಆ ಪ್ರೀಚಿಂಗ್ ನಾನು ಫೇಮಸ್ ಆಗೋಕ್ಕಲ್ಲ, ಅಥವಾ ನಾನು ನನ್ನ ಬಗ್ಗೆ ಒಳ್ಳೆ ಸಂತೋಷ ಪಡೋಕ್ಕಲ್ಲ, ಇನ್ನೊಬ್ರಿಗೆ ಒಳ್ಳೇದಾಗಲಿ, ಇನ್ನೊಬ್ರಿಗೆ ಮೆಚುರಿಟಿ ಪ್ರಬುದ್ಧತೆ ಬರಲಿ, ಅವರು ಗ್ರೋ ಆಗಲಿ, ಬೆಳೆಯಲಿ ಅನ್ನೋದಕ್ಕೋಸ್ಕರ ದೇವರು ಆ ಗಿಫ್ಟ್ ಕೊಟ್ಟಿದ್ದಾರೆ. ಆದರೆ ನಾನು ಇದನ್ನು ಉಪಯೋಗಿಸಿಲ್ಲ ಅಂದರೆ ದೇವ್ರು ಏನು ಮಾಡ್ತಾರೆ, ಆ ಗಿಫ್ಟ್ ನಾನು ಇಟ್ಕೊಂತಾರೆ.
ಇಟ್ಕೊಂಡು ಯಾರಿಗಿಲ್ಲ ಅವ್ರಿಗೆ ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ದೇವ್ರು ನಿಮ್ಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನು ನೀವು ಉಪಯೋಗಿಸ್ಬೇಕು. ಇಲ್ಲಾಂದ್ರೆ ಅದನ್ನು ಕಿತ್ಕೊಂಡು ದೇವರು ಇನ್ನೊಬ್ರು ಕೊಡ್ತಾರೆ. ಯಾಕಂದ್ರೆ ಆ ಗಿಫ್ಟು ನಿನಗೋಸ್ಕರ ಅಲ್ಲ, ನಿಂದಲ್ಲ, ದೇವ್ರದ್ದು, ಬೇರೊಬ್ಬರಿಗೋಸ್ಕರ ಕೊಟ್ಟಿದ್ದು. ಅದನ್ನು ನೀನು ಉಪಯೋಗಿಸ್ಬೇಕು. ಯಾವಾಗ ನೀನು ಉಪಯೋಗಿಸಿಲ್ಲ ಅದು ಒಳ್ಳೆಯದಾಗಲ್ಲ. ನಿನ್ನ ಜೀವನ ಸಾರ್ಥಕ ಆಗಲ್ಲ, ನಿನಗೆ ಸಂತೋಷ ಆಗಲ್ಲ, ನಿನ್ನ ಜೀವನದಲ್ಲಿ ತೃಪ್ತಿ ಇರಲ್ಲ. ದೇವರು ಕೊಟ್ಟಿದ್ದ ಒಂದು ವರವನ್ನು ನೀವು ಉಪಯೋಗಿಸ್ತೀರ. ಸೊ ಇಲ್ಲಿ ಗಲಾತಿ ದೇವರಿಗೆ ನಾವೇನು ಅರ್ಥ ಮಾಡೋಣ? ದೇವರು ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡಿ. ಮುಖ್ಯವಾಗಿ ನೀನು ಕೃಪೆನ ಅರ್ಥ ಮಾಡ್ಕೋ. ಲಾ ಇದೆ, ಕಟ್ಟಳೆಗಳು, ಕಾನೂನಿದೆ, ಆದರೆ ನೀನು ಪವಿತ್ರಾತ್ಮನಿಂದ ಪ್ರತಿದಿನ ನಡೆಸಲ್ಪಡು. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಾಗ ದೇವರಿಗೆ ಮೆಚ್ಚುಗೆ ಆಗುತ್ತೆ. ದೇವರಿಗೆ ನೀನು ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತೀಯ, ಪ್ರತಿಫಲ ಸಿಗುತ್ತೆ. ಅದರಿಂದ ದೇವರಿಗೆ ಮಹಿಮೆ. ಧನ್ಯವಾದ. ನಾನು ಏನು ಬೇಡ್ಕೊಳ್ತೀನೋ ಅದಕ್ಕಿಂತ ಹೆಚ್ಚಾಗಿ, ನಾನು ಏನು ಯೋಚಿಸ್ತೀನೋ ಅದಕ್ಕಿಂತ ಹೆಚ್ಚಾಗಿ, ಬರೀ ಹೆಚ್ಚಲ್ಲ, ಅಧಿಕ ಅಲ್ಲ, ಅಧಿಕವಾಗಿ ಮಾಡ ಶಕ್ತನು, ಅಷ್ಟು ಶಕ್ತಿ ಇರುವಂತಹ ದೇವರು ನಮ್ಮೊಳಗೆ ನೆಲೆಸಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಈ ಆಶೀರ್ವಾದ ಇರಲಿಲ್ಲ. ದೇವರು ಅವರ ಒಳಗೆ ನೆಲೆಸ್ತಾ ಇರಲಿಲ್ಲ. ಈ ಆಶೀರ್ವಾದ ಬರೀ ಹೊಸ ಒಡಂಬಡಿಕೆಯಲ್ಲಿರುವಂತಹ ನಮಗ್ ಮಾತ್ರನೇ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕ ಮಾಡ ಶಕ್ತನಾಗಿರುವಂತಹ ದೇವರು ನನ್ನಲ್ಲಿ ನೆಲೆದಿದ್ದಾರೆ. ಇದಕ್ಕಿಂತ ಸೊಗಸಾದ ವಿಷಯ ಇದೆಯಾ? ಇದು ಯಾವಾಗ ನಮಗೆ ಮನದಟ್ಟಾಗುತ್ತೋ, ಈ ವಿಷಯ ಆಳವಾಗಿ ಯಾವಾಗ ನಮಗೆ ಅರ್ಥ ಆಗುತ್ತೋ, ಅವರ ಸಂಪೂರ್ಣತೆ ಅರ್ಥ ಮಾಡಿಕೊಂಡಾಗ, ನಾವು ಪರಿಪೂರ್ಣರಾದಾಗ, ಆಗ ನಮ್ಮ ಕ್ರೈಸ್ತರ ಜೀವನ ಅದ್ಭುತ ಅನ್ಸುತ್ತೆ. ಈ ರೀತಿ ನಾವು ಈಗಿನ ನಮ್ಮ ಜೀವನ ನೋಡ್ದ ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ನಾವು ಒದ್ದಾಡ್ತಾ ಇದ್ದೀವಿ, ಇಹಲೋಕದ ವಿಷಯಗಳಿಗೋಸ್ಕರ ಒದ್ದಾಡ್ತಾ ಇದ್ದೀವಿ. ಇದೆಲ್ಲ ಕ್ಷಣಿಕ, ಇವತ್ತಿರುತ್ತೆ, ನಾಳೆ ಇರಲ್ಲ. ಇದಕ್ಕಿಂತ ಅದ್ಭುತವಾದಂತ ವಿಷಯಗಳು ತೋರಿಸ್ಬೇಕು ಅಂತ ದೇವರು ನಮ್ಮೊಳಗ್ ಬಂದು ನೆಲೆಸಿದ್ದಾರೆ. ಆ ವಿಷಯ ಅಂದ್ರೆ ದೇವರ ಆ ಸಂಪೂರ್ಣತೆಯಲ್ಲಿ ನಾವು ಬೆಳೆಯೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವ್ರು ಖಂಡಿತವಾಗ್ಲೂ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಕಣ್ ತೆಗೆದು ನೋಡಿದಾಗ ಆ ವಿಷಯಗಳು ನಮ್ಗೆ ಅರ್ಥ ಆಗತ್ತೆ. ನಿಮ್ಗೇನೇ ಕಷ್ಟ ಇರಲಿ, ಏನೇ ನೋವಿರ್ಲಿ, ಏನೇ ಚಿಂತೆ ಇರಲಿ, ಅದಕ್ಕಿಂತ ನೀವು ಇದನ್ನೆಲ್ಲ ನಿವಾರಣೆ ಮಾಡಿದ್ರೆ ಸಾಕಪ್ಪ ಅಂತ ನಾವು ಆಲೋಚನೆ ಮಾಡ್ತೀವಿ. ದೇವ್ರು ಹೇಳ್ತಾ ಇದಾರೆ, ಪೌಲ ನಮ್ಗೆ ಜ್ಞಾಪಕ ಪಡಿಸ್ತಾ ಇದಾರೆ, ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದ್ದನ್ನು ಮಾಡಲು ಶಕ್ತನು. ಇಂತಹ ದೇವರಲ್ಲಿ ಪೌಲ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ನಾವು ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಬೇಕು. ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನನ್ನ ಅಂತರ್ಯ ವಿಶೇಷ ಬಲ ಪಡೆಯುತ್ತೆ. ನಾವು ಪ್ರಾರ್ಥನೆ ಮಾಡಿದಾಗ ಅದು ದೇವರಿಗೆ ಆಹ್ವಾನ. ಯೇಸು ಕ್ರಿಸ್ತರು ಬಂದು ನಮ್ಮೊಳಗೆ ಆತ್ಮನ ಮೂಲಕ ನೆಲೆಸಿದ್ದಾರೆ. ಯಾಕೆ? ನಮ್ಮಲ್ಲಿ ಅಂತರ್ಯದಲ್ಲಿ ವಿಶೇಷ ಬಲ ಕೊಡೋದಕ್ಕೋಸ್ಕರ. ಅಷ್ಟೇ ಅಲ್ಲ, ನಾವು ಬೆಳ್ಕೊಂಡು ಪರಿಪೂರ್ಣತೆಯಲ್ಲಿ ಬೆಳಿಬೇಕು. ಅದು ನಮ್ಗೆ ಅರ್ಥ ಆಗ್ಬೇಕು. ಅವರ ಪ್ರೀತಿ ಎಷ್ಟು ಮಹತ್ವದ್ದು, ಎಂತಹ ಶಕ್ತಿಶಾಲಿ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆ ವಿಶೇಷತೆ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಕ್ರೈಸ್ತರ ಜೀವನ ಪರಿಪೂರ್ಣತೆ ಹೊಂದುತ್ತೆ. ಅದಕ್ಕೆ ಒಂದು ಕೊನೆ ಅಂತಿಲ್ಲ, ಇದು ಬೆಳ್ಕೊಂಡೇ ಹೋಗ್ತಾನೆ ಇರಬೇಕು. ಇವಾಗ ಮಾತ್ರ ಅಲ್ಲ, ಈ ದೇಹ ಸತ್ತು ನಾಶ ಆದ ನಂತರ ಕೂಡ ನನ್ನ ಆತ್ಮ ಪರಲೋಕಕ್ಕೆ ಹೋದಾಗ ಇದ್ರಲ್ಲಿ ನಾವು ಬೆಳ್ಕೊಂಡೇ ಹೋಗ್ತಾ ಇರ್ತೀವಿ. ಇದು ಶಾಶ್ವತೆಯಲ್ಲಿ ಅಷ್ಟು ಅದ್ಭುತವಾದದ್ದು ಯೇಸು ಕ್ರಿಸ್ತರ ಪ್ರೀತಿ. ಆ ಪ್ರೀತಿ ನಮ್ಮೆಲ್ರಿಗೂ ಮನದಟ್ಟಾಗಬೇಕು, ನಾವು ಅರ್ಥ ಮಾಡ್ಕೋಬೇಕು ಅಂತ ಪೌಲ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ರೀತಿಲಿ ನಾವು ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಣ, ಆ ಪ್ರೀತಿಯಲ್ಲಿ ಬೆಳೆಯೋಣ, ಆ ಪ್ರೀತಿನ ಬೇರೆಯವ್ರಿಗೂ ಹಂಚೋಣ. ಎಷ್ಟೋ ಜನರಿದ್ದಾರೆ, ನರಳ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದೇ ಒಂದು ನಿವಾರಣೆ, ಯೇಸು ಕ್ರಿಸ್ತರ ಪರಿಚಯ ಅಂತವ್ರಿಗೆಲ್ಲ ಮಾಡ್ಕೊಡೋಣ. ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ ಜೀವನ ಮುಡುಪಾಗಿರೋಣ. ಅವರ ಪ್ರೀತಿ ನಿಜವಾದ ವಿಶೇಷವಾದಂತ ಪ್ರೀತಿ, ನಾವು ಆ ವಿಶೇಷತೆ ಅರ್ಥ ಮಾಡ್ಕೋಬೇಕಂತಂದ್ರೆ ಶಿಲುಬೆ ನೋಡಿದ್ರೆ ನಮಗೆ ಮನದಟ್ಟಾಗುತ್ತೆ.
ಎಷ್ಟು ಅದ್ಭುತವಾಗಿ. ಶಿಲುಬೆ ಅನ್ನೋದು ಸುಲಭವಾದಂಥ ವಿಷಯ ಅಲ್ಲ, ಬಹಳ ಕಷ್ಟ, ಬಹಳ ಹಿಂಸೆ, ಬಹಳ ನೋವು, ರಕ್ತ ಸುರಿದು, ಎಲ್ಲದಕ್ಕಿಂತ ಪರಲೋಕ ಬಿಟ್ಟು ಬಂದು ತನ್ನ ತಂದೆಯಿಂದ ಬೇರ್ಪಡೆ ಆಗಿರುವಂತಹ ಒಂದು ವಿಷಯ ತಡ್ಕೊಳಕ್ಕೆ ಆಗಿಲ್ಲ. ಎಷ್ಟು ತಡ್ಕೊಳಕ್ಕಾಗಿಲ್ಲ ಅಂದ್ರೆ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿ ರಕ್ತ ಸುರಿಸ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅಷ್ಟು ನೋವಾಗಿತ್ತು ಅವ್ರಿಗೆ. ಆ ನೋವು ಅನುಭವಿಸೋದಕ್ಕೆ ಸಿದ್ಧವಾಗಿದ್ರು. ಯಾಕೆ? ನಮ್ಮ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ. ಆ ಶಿಲುಬೆ ನೋಡಿದ್ರೆ ನಮ್ಗೆ ಅರ್ಥ ಆಗ್ಬೇಕು ಯೇಸು ಕ್ರಿಸ್ತರ ಪ್ರೀತಿ ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಎತ್ತರ, ಎಷ್ಟು ಆಳ ಅಂತ. ಅದನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಅವರ ಸಂಪೂರ್ಣತೆ ಅಂದ್ರೆ ಅವರ ಪೂರ್ಣತೆ ಅನ್ನೋದು ಎಷ್ಟು ವಿಶಾಲ ಅಂತಂದ್ರೆ ಅದರಲ್ಲಿ ನಾವು ಪರಿಪೂರ್ಣವಾಗಿ ಬೆಳಿಬೇಕು, ದಿನೇ ಬೆಳಿಬೇಕು. ಅದೇ ಈ ವಚನದಿಂದ ನಾನು ಕಲ್ತಿದ್ದು ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ಈ ಶಿಲುಬೆಲೆ ಅವ್ರು ಮಾಡಿರಂತಹ ಒಂದು ಆ ಮಹಾ ತ್ಯಾಗ ಅರ್ಥ ಮಾಡಿಕೊಂಡು ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಅದಕ್ಕೋಸ್ಕರ ಪ್ರಾರ್ಥಿಸೋಣ. ಯೇಸುವೆ, ನಿಮ್ಮ ಪ್ರೀತಿ ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು ಎತ್ತರ, ಎಷ್ಟು ಆಳ ನಾವು ಎಂದೆಂದಿಗೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಸ್ವಾಮಿ. ಆದ್ರೂ ನಾವು ಈ ಪ್ರೀತಿಯಲ್ಲಿ ಬೆಳೀತಾ ಇರ್ಬೇಕು. ಅದಕ್ಕೋಸ್ಕರ ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ವಿ ಸ್ವಾಮಿ. ನಮಗಿನ್ನು ತಿಳಿಸಿ. ಹೌದು, ನಾವು ಇಹಲೋಕ ಜೀವಿಗಳು. ಈ ಜನರು ಏನ್ ಅನ್ಕೊಳ್ತಾರೋ, ಜನರ ಮುಂದೆ ಒಳ್ಳೆ ಹೆಸರು ಪಡಿಬೇಕು ಅನ್ನೋದ್ರ ಬಗ್ಗೆನೇ ಬಹಳ ಚಿಂತೆ ಪಟ್ಕೊಂಡು ಆರೇ ರೀತಿ ನಾವು ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ಅನೇಕ ವಿಷಯಗಳು ನಾವು ಬಚ್ಚಿಡ್ತಾ ಇದ್ವಿ. ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಇರ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅಸಹ್ಯ ಆಗತ್ತೆ, ನಮ್ಮ ಹೆಸರು ಕೆಟ್ಟೋಗುತ್ತೆ ಅಂತ. ಸ್ವಾಮಿ, ಇವತ್ತು ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಸ್ವಾಮಿ. ಅಂತಹ ಬಚ್ಚಿಟ್ಟಿದ್ದಂತ ಒಂದೊಂದು ವಿಷಯ ಕೂಡ ತೆರೆದು ನಿಮ್ಮ ಮುಂದೆ ಇಡ್ತಾ ಇದ್ರಿ. ಹೌದು, ನಾವು ಪಾಪ ಮಾಡಿದಿರಿ, ನಮ್ಮನ್ನ ಕ್ಷಮಿಸಿ ಸ್ವಾಮಿ. ಆ ಬಲಹೀನತೆಯಿಂದ ಬದಲಾವಣೆ ಮಾಡಿಸಿ ಸ್ವಾಮಿ. ಆ ಬಲಹೀನತೆಯಿಂದ ನಾವು ಬೆಳೆದು ಅಂತರ್ಯದಲ್ಲಿ ವಿಶೇಷ ಬಲ ನೀವು ಕೊಡ್ತೀರಾ ಅಂತ ಹೇಳಿ ವಚನ ಹೇಳ್ತಾ ಇದೆ. ಆ ರೀತಿಯಲ್ಲಿ ನಮಗೆ ಆ ವಿಶೇಷ ಬಲ ಕೊಡಿ ಅಂತ ನಿಮ್ಮ ಹತ್ರ ಬೇಡ್ಕೊಂತಾ ಇದ್ದೀವಿ ಸ್ವಾಮಿ. ಖಂಡಿತವಾಗ್ಲೂ ನೀವು ನಮ್ಗೆ ಆಶೀರ್ವಾದ ಮಾಡ್ತೀರಾ, ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನ ಬೆಳೆಸ್ತೀರಾ. ನಿಮ್ಮ ಪ್ರೀತಿ ಎಷ್ಟು ಅಮೋಘವಾದದ್ದು, ಅಮೂಲ್ಯವಾದದ್ದು ಅಂತ ನಮ್ಗೆ ಮನದಟ್ಟು ಮಾಡ್ತೀರಾ, ಸಹಾಯ ಮಾಡ್ತೀರಾ. ಅದರಲ್ಲೂ ವಿಶೇಷವಾಗಿ ಶಿಲ್ಬೆ ಒಂದು ಉದಾಹರಣೆ ಸಾಕು ಸ್ವಾಮಿ. ಈ ಎಲ್ಲವನ್ನೂ ಕೂಡ ಅದರಲ್ಲಿ ಸಂಕೇತವಾಗಿದೆ ಸ್ವಾಮಿ. ಅದನ್ನ ಅರ್ಥ ಮಾಡಿಕೊಂಡು ನಾವು ಈಗ ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕಾದ್ರೆ, ಈ ರೊಟ್ಟಿ ನಿಮ್ಮ ಒಂದು ದೇಹ ಸ್ವಾಮಿ, ನಮಗೋಸ್ಕರ ಈ ಭೂಮಿಗೆ ಬಂದು ನಿಮ್ಮ ಪ್ರಾಣ ಕಳ್ಕೊಂಡಿರುವಂತ ಒಂದು ದೇಹ ಸ್ವಾಮಿ. ಈ ಒಂದು ದ್ರಾಕ್ಷರಸ ನಿಮ್ಮ ರಕ್ತಕ್ಕೆ ಹೋಲಿಸುತ್ತೆ ಸ್ವಾಮಿ. ಈ ರಕ್ತದಿಂದನೇ ನನ್ನ ಎಲ್ಲಾ ಅಸಹ್ಯಕರವಾದಂತ ಪಾಪಗಳಿಂದ ನನಗೆ ಮುಕ್ತಿ ಸಿಗ್ತಾ ಇದೆ. ತೊಳೆದೋಗಿ ನಾನು ಪರಿಶುದ್ಧನಾಗ್ತಾ ಇದ್ದೀನಿ. ಈ ರಕ್ತ ಅಷ್ಟು ಅಮೂಲ್ಯವಾದದ್ದು. ಅದಕ್ಕೋಸ್ಕರ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಧನ್ಯವಾದಗಳು ಸ್ವಾಮಿ. ನಿಮ್ಗೆ ಎಷ್ಟು ಸ್ತೋತ್ರ ಹೇಳೋದು ಸಾಲದು ಸ್ವಾಮಿ. ಇವಾಗ ಮಾತ್ರ ಅಲ್ಲ, ಸದಾ ನಾವು ಈ ಪ್ರೀತಿಯಲ್ಲಿ ಬೆಳೀತಾ ಇರಬೇಕು. ಆ ರೀತಿಯಲ್ಲಿ ನೀವು ನಮ್ಗೆ ಸಹಾಯ ಮಾಡ್ತೀರಿ ಅಂತ ಹೇಳಿ ನಂಬಿ ನಮ್ಮೆಲ್ಲರನ್ನು ನಿಮ್ ಕೈಗೆ ಒಪ್ಪಿಸ್ತಾ, ನಮ್ಮಲ್ಲಿ ಎಷ್ಟು ಜನ ಕಷ್ಟದಲ್ಲಿದ್ದಾರೆ, ಎಷ್ಟು ಜನ ನೋವದಲ್ಲಿದ್ದಾರೆ ನಿಮಗೆ ಗೊತ್ತಿದೆ ಸ್ವಾಮಿ. ಎಲ್ರನ್ನು ನಿಮ್ ಕೈಗೆ ಒಪ್ಪಿಸ್ತಾ ನೀವು ಸಹಾಯ ಮಾಡ್ತೀರೋ ಅನ್ನೋಂಥ ನಂಬಿಕೆಯಿಂದ ಈ ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀರಿ. ಆಮೇನ್. ಆಧಾರ ನೀ ಬೇಕಯ್ಯ, ಆಧಾರ
ಮ್ಯಾನ್ ಬ್ರದರ್ಸ್ ಸಿಸ್ಟರ್ಸ್, ಖಂಡಿತ ನಂಬ್ತೀನಿ. ಇವತ್ತು ಕೇಳಿರುವಂಥ ವಾಕ್ಯ ಭಾಳ ಅದ್ಭುತವಾಗಿತ್ತು. ನಿಜವಾಗ್ಲೂ ಎಲ್ಲರಿಗೆ ಮನದಟ್ಟಾಗಿದೆ ಅಂತ ನಂಬ್ಕೊಳ್ತೀನಿ. ನಾನು ಮೊದಲೇ ಹೇಳಿದಾಗೆ ಪ್ರತಿ ಭಾನುವಾರವೂ ಸಹ ನಮಗೆ ಒಂದು ಔತಣ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಕೊಡ್ತಾ ಇದ್ದಾರೆ ದೇವರು ಅಂಥೇಳಿ. ಒಳ್ಳೆಯ ರೀತಿಯಿಂದ ವಾಕ್ಯವನ್ನು ಕಲಿಸ್ಕೊಟ್ಟಿದ್ದಾರೆ. ಅನೇಕ ವಿಷಯಗಳನ್ನು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ಸಹಾಯವಾಗಿದೆ. ಸೊ ನಾನು ನಂಬ್ತೀನಿ ಇವು ಕಲಿತ ವಾಕ್ಯಗಳನ್ನು ನಾವೆಲ್ಲರೂ ಸಹ ಅಭ್ಯಾಸ ಮಾಡೋಣ. ಆಮೇಲೆ ಮಹಾಪರಿಶುದ್ಧ ಅಂತ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನಿಜವಾಗ್ಲೂ ಇವತ್ತಿನ ದಿವಸ ಕಿರಣ್ ಸಹೋದರನ ಒಳ್ಳೆಯ ರೀತಿಯಿಂದ ಉಪಯೋಗಿಸಿದ್ದೀರಿ, ಅವರೊಟ್ಟಿಗೆ ಮಾತಾಡಿದ್ದೀರಿ. ನಾವು ಹೇಗಿರಬೇಕು, ನೀವು ಪರಿಪೂರ್ಣವಾದಂಥ ದೇವರು ಮತ್ತು ನೀವು ನಮ್ಮನ್ನು ಪರಿಪೂರ್ಣರಾಗಬೇಕು ಮತ್ತು ಹೇಗೆ ಆಗಬೇಕು ಅಂತ ಅನೇಕ ವಿಷಯಗಳನ್ನು ಕಲಿಸ್ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ ದೇವರೇ. ನಾವೆಲ್ಲರೂ ಹೆಚ್ಚಾಗಿ ದೇವರೇ ನಿಮ್ಮಲ್ಲಿ ಬೆಳೆದು ನಿಮ್ಮಲ್ಲಿ ಪರಿಪೂರ್ಣರಾಗಲಿಕ್ಕೆ ಅವನು ಸಹಾಯ ಮಾಡಿರಿ. ನಮ್ಮಲ್ಲಿ ಅನೇಕ ಬಲಹೀನತೆಗಳಿದೆ, ತುಂಬ ಪ್ರಾಬ್ಲಮ್ಸ್ಗಳಿದೆ. ಬಟ್ ನಮ್ಮೆಲ್ಲರೂ ನಿಮ್ಮ ಕೈಗೆ ಒಪ್ಪಿಸ್ತೇನೆ ದೇವರೇ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ದೇವರೇ. ದಿನೇ ನಿಮ್ಮ ಹತ್ತಿರ ಬರಲಿಕ್ಕೆ ಅವನು ಸಹಾಯ ಮಾಡಿ ಪ್ರಾರ್ಥಿಸ್ತೇನೆ. ಇಂಥರ ಸುಂದರ ಸಮಯಕ್ಕಾಗಿ ಎಲ್ಲಕ್ಕಾಗಿ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಆಶೀರ್ವಾದ ತಂದೆ. ಆಮೆನ್.